ಶಾಂತಿ 25 ಜೂನ್ 2026 ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಇವತ್ತು ಸದ್ಗುರುವಾರ. ಬಾಬುವರ ಮಧುರ ಮಹಾವಾಕ್ಯ. मीठे बच्चे, पावन बनने का एकमात्र उपाय है बाप की याद. याद की मेहनत ही अंत में काम आएगी. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಪಾವನರಾಗೋ ಏಕಮಾತ್ರ ಉಪಾಯ ಬಾಬೋರ ನೆನಪು. ನೆನಪಿನ ಪರಿಶ್ರಮನೇ ಅಂತ್ಯದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಈಗ ಬಹಳ ಕಾಲದ ಬಾಬೋರ ನೆನಪು ಮಾಡೋ ಪ್ರಯತ್ನ ಅಥವಾ ಪರಿಶ್ರಮ, ಪುರುಷಾರ್ಥನೆ ಅಂತ್ಯದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಪ್ರಶ್ನ, संगम पर कौन सा तिलक दो तो स्वर्ग की राजाई का तिलक मिल जाएगा. ಪ್ರಶ್ನೆ ಆಗಿದೆ, ಸಂಗಮ ಯುಗದಲ್ಲಿ ಯಾವ ತಿಲಕ ಕೊಟ್ಕೊಂಡ್ರೆ ಸ್ವರ್ಗದ ರಾಜ್ಯ ಭಾಗ್ಯದ ತಿಲಕ ಸಿಗುತ್ತೆ. ಉತ್ತರ, संगम पर यही तिलक दो. हम आत्मा बिंदी है, हम शरीर नहीं है. अंदर में यही गोड़ते रहो, हम आत्मा है, हमें बाप से वर्षा लेना है. ಸಂಗಮ ಯುಗದಲ್ಲಿ ಇದೇ ತಿಲಕ ಇಟ್ಕೊಳ್ಳಿ, ನನ್ನ ಆತ್ಮ, ಅವಿನಾಶಿ ತಿಲಕ ಇಟ್ಕೊಳ್ಳಿ, ನಾನು ಈ ಶರೀರ ಅಲ್ಲ. ಒಳಗಡೆ ಇದರ ಮತನ ಮಾಡ್ತಾ ಇರಿ. ಈ ವಿಷಯದ ಬಗ್ಗೆ ಚಿಂತನೆ ಮಾಡಿ. ನನ್ನ ಆತ್ಮ, ನಾನು ಬಾಬೋರಿಂದ ಆಸ್ತಿ ತಗೋಬೇಕು. ಬಾಬಾ भी बिंदी है, हम भी बिंदी है. इस तिलक से स्वर्ग की राजाई का तिलक प्राप्त होगा. ಬಾಬೋರು ಬಿಂದು, ನನ್ನ ಆತ್ಮನು ಬಿಂದು. ಈ ಸ್ಮೃತಿಯ ತಿಲಕದಿಂದನೇ ಸ್ವರ್ಗದ ರಾಜ್ಯ ತಿಲಕ ಪ್ರಾಪ್ತಿಯಾಗುತ್ತೆ. बाबा कहते हैं, मैं गारंटी करता हूँ, तुम याद करो तो आधा कल्प के लिए रोने से छूट जाएंगे. ನಾವೇ ಹೇಳ್ತಾರೆ, ಮಕ್ಕಳೇ, ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ನನ್ನನ್ನ ನೆನ್ಪು ಮಾಡಿ, ಈಗ ಅರ್ಧ ಕಲ್ಪಕ್ಕೆ ಅಳೋದ್ರಿಂದ ಮುಕ್ತರಾಗ್ತೀರಿ. ನೋಡಿ, ದುಃಖ, ಅಳೋದು, ಆ ನೋವು, ಆ ಕೊರಗು, ಇದೆಲ್ಲದ್ರಿಂದ ಮುಕ್ತರಾಗ್ತೀರಿ. ಅಳೋದ್ರಿಂದ ಮುಕ್ತರಾಗೋದು ಅಂದ್ರೆ ಅದ್ರ ಹಿಂದೆ ಬಹಳಷ್ಟು ಮಾತುಗಳಿದೆ. ಏನೇನಕ್ಕೆಲ್ಲ ಅಳು ಬರುತ್ತಲ್ಲ. ಬಾಬಾ ಹೇಳ್ತಾರೆ, ನಾನ್ ಗ್ಯಾರಂಟಿ ಕೊಡ್ತೀನಿ, ನೀವು ನನ್ನ ನೆನಪು ಮಾಡಿದ್ದಾದ್ರೆ ಅರ್ಧ ಕಲ್ಪಕ್ಕೆ ಅಳೋದ್ರಿಂದ ನಿಮ್ಮನ್ನ ಬಿಡುಗಡೆಗೊಳಿಸ್ತೀನಿ. ಅಂದ್ರೆ ಈ ತಿಲಕವನ್ನ ಸದಾ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿ. ಅಂದ್ರೆ ನನ್ನ ಆತ್ಮ ಅನ್ನೋ ಸ್ಮೃತಿ. ಓಂ ಶಾಂತಿ. ये फुरना चाहिए कि मुझ आत्मा को बाप को जरूर याद करना है, तब पावन बन सकते हैं. ಈ ಚಿಂತೆ ಇರಬೇಕು ನಿಮ್ಗೆ, ನನ್ನ ಆತ್ಮ ಬಾಬೋರನ್ನ ಅವಶ್ಯಕವಾಗಿ ನೆನಪು ಮಾಡಬೇಕು, ಆಗ ಮಾತ್ರ ನಾನು ಪಾವನ ಆಗ್ಲಿಕ್ಕೆ ಸಾಧ್ಯ. मेहनत जो कुछ है ये यही है. जो मेहनत बच्चों से पहुंचती नहीं है. ಪರಿಶ್ರಮ ಏನಿದೆಯೋ ಅದು ಇದ್ರಲ್ಲೇ ಇರೋದು, ಅದು ಇದೇನೆ. ಯಾವ ಪರಿಶ್ರಮ ಮಕ್ಕಳದು ಬಾಬೋರಿಗೆ ತಲುಪೋದೇ ಇಲ್ಲ. ಅಂದ್ರೆ ಎಷ್ಟು ಪರಿಶ್ರಮ ಪಡಬೇಕೋ ಅಷ್ಟೊಂದು ಪರಿಶ್ರಮ ಪಡೋದಿಲ್ಲ ಈ ವಿಷಯದಲ್ಲಿ ಮಕ್ಕಳು. ಮಾಯಾ ಬಹುತ್ हैरान करती है. एक बाप की याद बुला देती है, दूसरे की याद आ जाती है. ಮಾಯಾ ಬಹಳಷ್ಟು ತೊಂದರೆ ಕೊಡುತ್ತೆ. ಒಬ್ಬ ತಂದೆ ನೆನಪನ್ನ ಮರ್ತು ಬಿಡುತ್ತೆ, ಬೇರೆ ಎಲ್ಲ ನೆನಪುಗಳನ್ನ ತರಿಸ್ಕೊಡುತ್ತೆ. बाप अथवा साजन को याद नहीं करते, ऐसे साजन को तो कम से कम 8 घंटा याद करने की सर्विस देनी है. ಬಾಬೋರ್ನ ಅಂದ್ರೆ ತಂದೆನ ಅಥವಾ ಪ್ರಿಯತಮನನ್ನ ನೆನಪೇ ಮಾಡೋದಿಲ್ಲ. ಇಂತಹ ಪ್ರಿಯತಮನನ್ನ ಕಡಿಮೆ ಪಕ್ಷ ಅಂದ್ರೆ 8 ಗಂಟೆ ಬಾಬೋರ್ ನೆನಪು ಮಾಡೋ ಸರ್ವಿಸ್ ಕೊಡ್ಬೇಕು. ಅರ್ಥಾತ್ ಸಾಜನ್ ಕೋ ಮದದ್ ದೇನಿ ಹೇ ಯಾದ್ ಕರ್ನೆ ಕಿ. ಬಾಬೋರಿಗೆ ಸಹಾಯ ಇದು, ಹೆಲ್ಪ್. ಬಾಬೋರ್ ನೆನಪು ಮಾಡಿದಷ್ಟು ಬಾಬೋರಿಗೆ ಸಹಾಯ ಮಾಡದಂತೆ ನೀವು ಕಡಿಮೆ ಪಕ್ಷ 8 ಗಂಟೆ ಬಾಬೋರ್ ನೆನಪಲ್ಲಿರೋ ಸರ್ವಿಸ್ ಸಹಾಯ ಕೊಡ್ಬೇಕು. ಅಥವಾ ಬಚ್ಚೋं को बाप को याद करना चाहिए, ये बहुत बड़ी मेहनत है. ಮಕ್ಕಳು ಬಾಬೋರ ನೆನಪು ಮಾಡಬೇಕು, ಇದರಲ್ಲೇ ತುಂಬಾ ಪರಿಶ್ರಮ ಇದೆ. ಗೀತೆಯಲ್ಲೂ ಇದೆ, ಮನ್ ಮನಾಭವ,
ಬಾಬೋರ್ ನೆನಪು ಮಾಡ್ತಾ ಇರಿ. उठते बैठते चलते फिरते एक बाप को ही याद करते रहो और कुछ नहीं. ಕುತ್ಕೊಳ್ತಾ ಏಳ್ತಾ ನಡೀತಾ ಓಡಾಡ್ತಾ ಪ್ರತಿ ಒಂದು ಮಾಡ್ತಾನೋ ಬಾಬೋದೇ ನೆನಪಲ್ಲಿರಿ, ಇನ್ನೇನು ಅಲ್ಲ. पिछाड़ी को याद ही काम आएगी. अपने को आत्मा अशरीरी समझो. अब हमको वापस जाना है. ಅಂತ್ಯದಲ್ಲಿ ಈ ನೆನಪೇ ನಿಮಗೆ ಉಪಯೋಗಕ್ಕೆ ಬರೋದು. ನೀವು ನಿಮ್ಮನ್ನ ಆತ್ಮ, ಅಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕು. ये मेहनत बहुत करनी है. ಈ ಪರಿಶ್ರಮ ಪ್ರಯತ್ನ ತುಂಬಾ ಮಾಡಬೇಕು. सवेरे स्नान आदि करके फिर एकांत में ऊपर छत पर व हाल में आकर बैठ जाओ. जितना एकांत हो उतना अच्छा है. ಬೆಳಗ್ಗೆ ಬೆಳಗ್ಗೆ ಎದ್ದು ಅಮೃತ ವೇಳೆ ಆದ್ಮೇಲೆ ಸ್ನಾನ ಮಾಡಿ ಏಕಾಂತದಲ್ಲಿ ಮೇಲೆ RCC ಮೇಲೆ ಅಥವಾ ಹಾಲಲ್ಲಿ ಬಂದು ಕುತ್ಕೊಳ್ಳಿ. ಎಷ್ಟು ಏಕಾಂತ ಅಷ್ಟು ಒಳ್ಳೇದು. ಹಮೇಶಾ ಯಹಿ ಖ್ಯಾಲ್ ಕರೋ हमको बाप को याद करना है. ಸದಾ ಇದೇ ವಿಚಾರ ಇರಲಿ, ನಾನು ಬಾಬೋರನ್ನ ನೆನಪು ಮಾಡಬೇಕು, ಬಾಬೋರಿಂದ ಪೂರ್ತಿ ಆಸ್ತಿ ತಗೋಬೇಕು. ಈ ಪರಿಶ್ರಮ ಪ್ರತಿ 5,000 ವರ್ಷದ ನಂತರ ನೀವು ಮತ್ತೆ ಈ ಪರಿಶ್ರಮ ಪಡಬೇಕು. सतयुग त्रेतायुग द्वापर युग कलियुग कहाँ भी तुमको ये मेहनत नहीं करनी पड़ेगी. इन्याव युगदಲ್ಲೂ ಈ ಪರಿಶ್ರಮ ಪಡೋ ಅಗತ್ಯ ಬರೋದಿಲ್ಲ. इस संगम पर ही तुमको बाबा कहते मुझे याद करो बस. ಈ ಸಂಗಮ ಯುಗದಲ್ಲೇ ಬಾಬೋರ್ ನಿಮ್ಗೆ ಹೇಳ್ತಾರೆ, ನನ್ನೊಬ್ಬನ ನೆನಪು ಮಾಡಿ ಮಕ್ಕಳೇ ಸಾಕು. ಯಹಿ ವೇಲಾ ಹೇ ಜಬ್ ಬಾಬಾ कहते मुझे याद करो. ಇದೇ ಆ ಸಮಯ. ಬಾಬಾ ಹೇಳ್ತಾರೆ, ನನ್ನನ್ನ ನೆನಪು ಮಾಡಿ. ಬಾಬೋರ್ ಬರೋದು ಸಂಗಮ್ ಯುಗದಲ್ಲಿ. ಅವ್ರ ಕಬಿ ಬಾಪ್ ಆತೆ ಹಿ ನಹಿ. ಇನ್ನು ಯಾವ ಯುಗದಲ್ಲೂ ಬಾಬೋರು ಬರೋದೇ ಇಲ್ಲ. ತುಂಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೋ. ನಿಮಗೂ ಎಲ್ಲರಿಗೂ ಎಷ್ಟು ಗೊತ್ತಿದೆ? ನಂಬರ್ ವಾರ್ ಪುರುಷಾರ್ಥ ಅನುಸಾರ ಗೊತ್ತಿದೆ. बहुत बच्चे बाप को भूल जाते हैं, इसलिए बहुत धोखा खाते हैं. ರಾವಣ ಬಹುತ್ ಧೋಕೆಬಾಜ್ ಹೇ. ಬಹಳಷ್ಟು ಮಕ್ಕಳು ಬಾಬೋರನ್ನ ಮರೆತು ಬಿಡ್ತಾರೆ, ಆದ್ದರಿಂದ ಬಹಳ ಮೋಸ ಹೋಗ್ತಾರೆ. ರಾವಣ ಬಹಳ ಮೋಸಗಾರ. ಅರ್ಧ ಕಲ್ಪ ಮಾಯೆ ಶತ್ರು ನಿಮ್ಗೆ. ಆದ್ದರಿಂದ ಬಾಬೋರ್ ಹೇಳೋದು, ಪ್ರತಿನಿತ್ಯ ರೋಜ್ ಸವೇರೆ ಉಟ್ಕರ್ ये ವಿಚಾರ ಸಾಗರ್ ಮಂಥನ್ ಕರೋ ಅವ್ರು ಯಹಿ ಚಾಟ್ ರಖೋ. ಬೆಳಗ್ಗೆ ಅಮೃತ ವೇಳೆ ಎದ್ದು ವಿಚಾರ ಸಾಗರ ಮಥನ ಮಾಡಿ ಹಾಗೂ ಇದೇ ಚಾರ್ಟ್ ಇಟ್ಕೊಳ್ಳಿ. ಎಷ್ಟು ಸಮಯ ಹಮ್ನೆ ಬಾಪ್ಕೋ ಯಾದ್ ಕಿಯಾ, ನಾನು ಬಾಬೋರ್ ನೆನಪು ಮಾಡಿದೆ. ಕಿತ್ತನಿ ಜಂಕ್ ಉತ್ತರಿ ಹೋಗಿ, ನಾನು ಎಷ್ಟು ಬಾಬೋರ್ ನೆನಪು ಮಾಡಿದೆ. ನನ್ನಲ್ಲಿರೋ ತುಕ್ ಎಷ್ಟು ಬಿಡಿಸ್ಕೊಂಡಿರ್ಬೋದು, ನಾನು ಎಷ್ಟು ತುಕ್ಕು ಬಿಟ್ಟಿದೆ. ಸಾರಾ ಮದಾರ್ ಯಾಕೆ ಉಪ್ಪರ್. ಎಲ್ಲವೂ ಇಲ್ಲಿ ಆಧಾರಿತವಾಗಿದೆ ಬಾಬೋರ ನೆನಪಿನ ಮೇಲೆ. ಮಕ್ಕಳು ಪೂರ ಪ್ರಯತ್ನ ಮಾಡಬೇಕು. ಅಪ್ನಾ ಪೂರ ವರ್ಷ ಪಾನೆ ಕೇಳಿ, ತನ್ನ ಪೂರ್ಣ ಆಸ್ತಿಯನ್ನ ತಗೊಳ್ಳಿಕ್ಕೆ ಅಥವಾ ನರನಿಂದ ನಾರಾಯಣ ಆಗ್ಲಿಕ್ಕೆ. ಇದೇ ಸತ್ಯ ನಾರಾಯಣನ ಕಥೆ ಇದು. ಭಕ್ತ ಲೋಗ್ ಪೂರ್ಣಮಾಸಿ ಕೆ ದಿನ ಸತ್ಯನಾರಾಯಣ ಕಿ ಕಥಾ ಕರ್ತೆ ಹೇ. ಭಕ್ತರು ಪೌರ್ಣಮಿ ದಿನ ಸತ್ಯನಾರಾಯಣನ್ ಕತೆ ಹೇಳಿಸ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ 16 ಕಲಾ ಸಂಪೂರ್ಣ ಆಗಬೇಕು. ಅದು ಯಾವಾಗ ಹೇಗಾಗಕ್ ಸಾಧ್ಯ? ಬನೆಂಗೆ ಸತ್ಯ ಬಾಪ್ಕೋ ಯಾದ್ ಕರ್ನೆ ಸೆ. ಅದು ಆಗೋದು ನೀವು ಸತ್ಯ ತಂದೆ ನೆನಪು ಮಾಡೋದ್ರಿಂದ. ಬಾಪ್ ಹೇ ಶ್ರೀಮತ್ ದೇನೆವಾಲ. ನಿಮ್ಗೆ ಬಾಬೋರು ಶ್ರೀಮತ ಕೊಡೋರು. ಬಾಬೋರ್ ಶ್ರೀಮತ ಏನ್ ಹೇಳ್ತಾರೆ? ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಇರಿ, ನಿಮ್ಮ ಎಲ್ಲ ಕರ್ತವ್ಯ ಜವಾಬ್ದಾರಿಗಳನ್ನು ನಿಭಾಯಿಸಿ. ಕುಚ್ ಭಿ ಕರೋ ಬಾಪ್ಕೋ ಯಾದ್ ಜರೂರ್ ಕರ್ನ. ಎಲ್ಲ ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳೋದಿಲ್ಲ, ಅಥವಾ ಅದೆಲ್ಲ ಮಾಡ್ತಾ ಇದು ಮಾಡಕ್ ಆಗೋದಿಲ್ಲ ಅಂತ ಅಲ್ಲ. ಅದೆಲ್ಲದರ ಜೊತೆ ಬಾಬೋರ್ ನೆನಪು ಅವಶ್ಯಕವಾಗಿ ಮಾಡಿ ಹಾಗೂ ಪಾವನರಾಗಿ. ಬಸ್ ಯಾದ್ ನಹೀ ಕರೆಂಗೆ ತೋ ರಾವಣ ಸೆ ಕಹಾ ನ ಕಹಾ ಧೋಖಾ ಖಾತೆ रहेंगे. ನೀವು ನನ್ನ ನೆನಪು ಮಾಡಲಿಲ್ಲ ಅಂದ್ರೆ ರಾವಣನಿಂದ ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಮೋಸ ಹೋಗ್ತಾ ಇರ್ತೀರಿ. ಆದ್ದರಿಂದ ಮೂಲ ಮಾತು ಸಮಜಾತೆ ಹೇ ಯಾದ್, ತಿಳಿಸ್ಕೊಡ್ತಾರೆ ಬಾಬೋರು ನೆನಪಿನ ಬಗ್ಗೆ. ಶಿವ ಬಾಬಾ ಕೋ ಯಾದ್ ಕರ್ನಾ ಹೇ ದೇಹ ಸಹಿತ, ದೇಹಕ್ಕೆ ಜೋ ಭಿ ಸಂಬಂಧಿ ಹೇ
उनको भूल अपने को ಆತ್ಮ ನಿಶ್ಚಯ ಕರೋ. ಶ್ರೀ ಬಾಬೋರನ್ನ ನೆನಪು ಮಾಡಿ. ದೇಹ ಸಹಿತ ಹೇಗ್ ನೆನಪು ಮಾಡಬೇಕು? ದೇಹ ಸಹಿತ ದೇಹದ ಯಾರೆಲ್ಲ ಸಂಬಂಧಿಗಳಿದ್ದಾರೆ ಅವರೆಲ್ಲರನ್ನು ಮರೆತು ನೀವು ನಿಮ್ಮನ್ನ ಆತ್ಮ ನಿಶ್ಚಯ ಮಾಡ್ಕೊಳ್ಳಿ. ಬಾಬೋರ್ ಪದೇ ಪದೇ ತಿಳಿಸ್ಕೊಡ್ತಾರೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಬಾಬೋರ ನೆನಪು ಮಾಡಿ. ನೈ ತೋ ಫಿರ್ ಅಂತ್ ಮೇ ಬಹುತ್ ಬಹುತ್ ಪಚ್ತಾಯೆಂಗೆ. ಇದೆಲ್ಲ ಅಭ್ಯಾಸ ಇವಾಗಿಂದ ಮಾಡಲಿಲ್ಲ ಅಂದ್ರೆ ಮಕ್ಕಳೇ ಅಂತ್ಯದಲ್ಲಿ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಬಹುತ್ ಧೋಖಾ ಖಾಯಂಗೆ, ಮಾಯೆಗೆ ಮೋಸ ಹೋಗ್ತೀರಾ ನೀವು. ಈಗ ಯಾವಾಗ ಏನ್ ಮಾಡ್ಕೋಬೇಕೋ ಅವಾಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗ್ ನಾವೇ ಮೋಸ ಹೋದಂಗೆ. ಈಗ ವಿದ್ಯಾರ್ಥಿ ಓದೋ ಸಮಯದಲ್ಲಿ ಓದ್ಲಿಲ್ಲ, ಹಂಗಿಂಗ್ ಕಾಲ ಕಳೆದ್ರು ಅಂದ್ರೆ ಏನ್ ಅನ್ಸುತ್ತೆ ಆಮೇಲೆ? ನನಗ್ ಮೋಸ ಮಾಡ್ಕೊಂಡೆ ಅಂತ. कोई ऐसा जोर से थप्पड़ लगेगा जो माया एकदम काला मुंह करा देगी. ನೀ ಬಾಬೋರ್ ನೆನಪಿನ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮಾಯೆ ಕೆನ್ನೆಗೆ ಆ ತರ ಬಾರಿಸುತ್ತೆ. ಮಾಯೆ ಏಕದಮ್ ನಿಮ್ ಮುಖನ ಕಪ್ಪು ಮುಖ ಮಾಡಿ ಹಾಕ್ಬಿಡುತ್ತೆ, ಅಂದ್ರೆ ಪತೀತರನ್ನಾಗಿ ಮಾಡ್ಬಿಡುತ್ತೆ. ಬಾಬೋರ್ ಬಂದಿದರೆ ನಿಮ್ಮ ಮುಖವನ್ನ ಸುಂದರ ಮಾಡ್ಲಿಕ್ಕೋಸ್ಕರ. ಈ ಸಮಯದಲ್ಲಿ ಎಲ್ಲರೂ ಒಬ್ರು ಮತ್ತೊಬ್ಬರ ಮುಖ ಕಪ್ಪು ಮಾಡವರೇ ಇರೋದು, ಅಂದ್ರೆ ವಿಕಾರಿ ಪತೀತರೇ ಇರೋದು. ಗೋರಾ ಬನಾನೆ ವಾಲಾ ಏಕ್ ಹಿ ಬಾಪ್ ಜಿಸ್ಕಿ ಯಾದ್ ಸೆ ತುಮ್ ಗೋರೆ ಸ್ವರ್ಗಕ್ಕೆ ಮಾಲೀಕ್ ಬನೆಂಗೆ. ನಿಮ್ಮನ್ನು ಸುಂದರರನ್ನಾಗಿ ಮಾಡೋರು ಒಬ್ಬರೇ ತಂದೆ. ಯಾರ ನೆನಪಿಂದ ನೀವು ಸುಂದರ ಸ್ವರ್ಗದ ಮಾಲೀಕರಾಗ್ತೀರಿ. ಇದು ಪತೀತ ಜಗತ್ತು. ಬಾಬೋರ್ ಬರ್ತಾರೆ ಪತೀತರನ್ನು ಪಾವನ ಮಾಡ್ಲಿಕ್ಕೆ. ताकि तुम्हारे धंधे तोरी आदि से बाबा का कोई संबंध नहीं है. ಬಾಬಾ ಹೇಳೋದು, ನಿಮ್ಮ ಕಾರ್ಯ ವ್ಯವಹಾರ ವ್ಯಾಪಾರ ಏನಿದೆ ಅದಕ್ಕೂ ಬಾಬೋರಿಗೂ ಏನು ಸಂಬಂಧ ಇಲ್ಲ. ನೀವು ಈ ಶರೀರ ನಿರ್ವಹಣೆಗೋಸ್ಕರ ಏನ್ ಮಾಡ್ಬೇಕು ಸೋ ಮಾಡಿ. ಬಾಪ್ ತೋ ಸಿರಫ್ ಕೇತೆ ಮನ್ ಮನಾಭವ. ನಾನು ಹೇಳೋದಿಷ್ಟೇ, ಮನ್ ಮನಾಭವ, ನನ್ನೊಬ್ಬನ ನೆನ್ಪು ಮಾಡಿ. ತುಮ್ ಕೆಹತೆ ಭಿ ಹೋ ಹಮ್ कैसे ಪಾವನ್ ದುನಿಯಾ ಕಾ ಮಾಲೀಕ್ ಬನೆ. ನೀವು ಏನ್ ಹೇಳ್ತೀರಿ, ನಾವು ಪಾವನ ಜಗತ್ತಿಗೆ ಹೇಗ್ ಮಾಲೀಕರಾಗೋದು? ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬನ ನೆನ್ಪು ಮಾಡಿ ಸಾಕು, ಇನ್ಯಾವ ಉಪಾಯನೂ ಇಲ್ಲ ಪಾವನರಾಗ್ಲಿಕ್ಕೆ. ಕಿತ್ನಾ ಭಿ ದಾನ್ ಪುಣ್ಯಾದಿ ಕರೆ, ಕಿತ್ನಾ ಭಿ ಮೆಹನತ್ ಕರೆ, ಚಾಹೆ ಆಗ್ ಸೆ ಹಾತೆ ಜಾತೆ ರಹೆ, ಕುಚ್ ಭಿ ಕಾಮ್ ನಹಿ ಆ ಸಕ್ತಾ ಸಿವಾಯ್ ಏಕ್ ಬಾಪ್ ಕಿ ಯಾದ್. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೋಬೇಕು ಬಾಬೋರ ಒಂದೊಂದು ಮಹಾವಾಕ್ಯನ. ಬಾಬಾ ಹೇಳ್ತಾರೆ, ನೀವು ಎಷ್ಟೇ ದಾನ ಪುಣ್ಯ ಮಾಡಿ, ಎಷ್ಟೇ ಕಷ್ಟಪಡಿ, ಬೇಕಾದ್ರೆ ಬೆಂಕಿ ಮೇಲೆ ನಡೆದಾಡಿ ಓಡಾಡಿ, ಏನು ಉಪಯೋಗ ಇಲ್ಲ ಮಕ್ಕಳೇ. ಏನೆಲ್ಲ ಮಾಡ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ, ಕೆಂಡ ತೊಳೆದು ಬಿಟ್ರೆ ಏನೋ ಒಳ್ಳೇದಾಗ್ಬಿಡುತ್ತೆ, ಏನೆಲ್ಲ ಬಾಬಾ ಹೇಳ್ತಾರೆ. ಆದ್ರೆ ಶಿವ ಏಕ್ ಬಾಕಿ ಯಾದ್, ನೀವು ಪಾವನ ಆಗ್ಬೇಕಂದ್ರೆ ಒಬ್ಬ ತಂದೆಯ ನೆನಪಿಂದ ಮಾತ್ರ. ಬಹುತ್ ಸಿಂಪಲ್ ಬಾತ್ ಹೇ, ಇಸ್ಕೋ ಕಹಾ ಜಾತಾ ಸಹಜ ಯೋಗ. ಇದು ಬಹಳ ಸರಳವಾದ ಮಾತು, ಇದಕ್ಕೆ ಹೇಳಲಾಗುತ್ತೆ ಸಹಜ ಯೋಗ. अपने से पूछो, अपने मीठे मीठे बाप को सारे दिन में कितना याद करते हैं. ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ, ನನ್ನ ಮಧುರವಾದ ತಂದೆಯನ್ನ, ಅತಿ ಮಧುರ ತಂದೆಯನ್ನ ನಾನು ಎಷ್ಟು ಸಮಯ ನೆನ್ಪು ಮಾಡ್ತೀನಿ. नींद में तो कोई पाप नहीं होते हैं, ಅಶರೀರಿ हो जाते हैं. ನಿದ್ರೆಯಲ್ಲಿ ಏನು ಪಾಪ ಆಗೋದಿಲ್ಲ, ಯಾಕೆಂದ್ರೆ ಆತ್ಮ ಶರೀರದಿಂದ ಡಿಟ್ಯಾಚ್ ಆಗಿರುತ್ತೆ. बाकी दिन में बहुत पाप होते रहते हैं और कोई पुराने पाप भी बहुत है. ಆದ್ರೆ ಹಗಲಲ್ಲಿ ತುಂಬಾನೇ ಪಾಪ ಆಗ್ತಾ ಇರುತ್ತೆ ನಿಮ್ಮಿಂದ. ಅಷ್ಟೇ ಅಲ್ಲ, ಹಳೆ ಪಾಪಗಳು ತುಂಬಾನೇ ಇದೆ. ಮೆಹನತ್ ಕರ್ನಿ ಹಿ ಯಾದ್. ಆದ್ರೆ ಅದೆಲ್ಲದನ್ನ ಕಳ್ಕೊಳ್ಬೇಕಂದ್ರೆ ಪರಿಶ್ರಮ ಪಡಬೇಕು, ಬಾಬೋರ ನೆನಪಿನ ಪರಿಶ್ರಮ. ಯಹಾ ಆತೆ ಹೋತೋ ಯೆ ಮೆಹನತ್ ಕರ್ನಿ ಹಿ. ಬಾಹರ್ ಕೆ ಬಾಹ್ಯ ಸಂಕಲ್ಪೋ ಕೋ ಉಡಾ ದೋ. ಇಲ್ಲಿಗೆ ಬರ್ತೀರಿ, ಮಧುಬನಕ್ ಬರ್ತೀರಿ, ಸೆಂಟ್ರಿಗೆ ಬರ್ತೀರಿ ಅಂದ್ರೆ ಉದ್ದೇಶ ಏನು? ಬಾಬೋರ್ ನೆನಪು ಮಾಡೋ ಪರಿಶ್ರಮ ಪಡಬೇಕು. ಹೊರಗಿನ ಬಾಹ್ಯ ಸಂಕಲ್ಪಗಳು ಎಲ್ಲವೂ ಆರಿಸ್ಬಿಡಿ, ಸಮಾಪ್ತಿ ಮಾಡಿಬಿಡಿ. ಇಲ್ಲಿಗೂ ಬಂದು ಹೊರಗಿನ ಕಾರ್ಯ ವ್ಯವಹಾರ ವಿಚಾರಗಳಲ್ಲೇ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು? ಅದೆಲ್ಲ ಎಲ್ಲಿದ್ರೂ ಮಾಡ್ಬೋದಲ್ಲ. ನೈ ತೋ ವಾಯುಮಂಡಲ್ ಬಡಾ ಖರಾಬ್ ಕರ್ ದೇತೆ ಹೇ. ಬಾಬಾ ಹೇಳೋದು ನೋಡಿ, ಅಟೆನ್ಷನ್ ಇಂದ ಕೇಳ್ಬೇಕು ಬಾಬೋರ್ ಒಂದೊಂದು ಮಹಾವಾಕ್ಯನೋ.
ಬಾಬೋರ್ ಮನೆಗೋ ಮಧುಬನದಲ್ಲೂ ಕುತ್ಕೊಂಡು ನಾವು ಅಲ್ಲಿದು ಇಲ್ಲಿದು ಬೇಡದೇ ಇರೋ ಹೊರಗಿನ ಮಾತು ಅವ್ರ ಇವ್ರದ್ದು ಅಂದ್ರೆ ಆತ್ಮ ಉನ್ನತಿಯ ವಿಚಾರಗಳನ್ನ ಬಿಟ್ಟು ಇನ್ನೇನೇ ಮಾತಾಡ್ತೀರಿ ಅಂದ್ರು ಇಲ್ಲಿ ವಾಯುಮಂಡಲ ಹಾಳಾಗುತ್ತೆ. ಸೆಂಟ್ರಲ್ ಬಂದು ಕೂತ್ಕೊಂಡು ಅಲ್ಲಿದು ಇಲ್ಲಿದು ಮಾತಾಡೋದು, ಅಥವಾ ಸೆಂಟ್ರಲ್ಲಿ ಬಂದು ಕೂತ್ಕೊಂಡು ಕಾರ್ಯ ವ್ಯವಹಾರದ ಗಂಟೆಗಟ್ಟಲೆ ಮಾತಾಡೋದು ಏನಾಗುತ್ತೆ? ಸೆಂಟ್ರ್ ವಾತಾವರಣ ಹಾಳಾಗುತ್ತೆ. घर के खेती बाड़ी के क्याला चलते रहते, कभी बच्चे याद पड़ेंगे, कभी गुरु की याद आएगी, संकल्प चलते रहेंगे तो वायुमंडल को खराब कर देंगे. ನಾವೇ ಹೇಳ್ತಾರೆ ಇಲ್ಲಿ ಬಂದು ಕುತ್ಕೊಂಡು ಈ ಮನೆ ಹೊಲ ಗದ್ದೆ ತೋಟದ ವಿಚಾರಗಳು ನಡೀತಾ ಇರುತ್ತೆ. ಮಕ್ಕಳ ನೆನಪು ಮಾಡ್ತಾ ಇರ್ತೀರಾ, ಕೆಲವರಿಗೆ ದೇಹದಾರಿ ಗುರುಗಳು ನೆನಪು ಮಾಡ್ತಾರೆ. ನಾವೇ ಹೇಳ್ತಾರೆ ಅವೇ ಸಂಕಲ್ಪಗಳು ಇಲ್ಲಿ ಬಂದು ನೀವು ನಡೆಸ್ತಾ ಇದ್ರೆ ಇಲ್ಲಿದ ವಾತಾವರಣನ ಹಾಳು ಮಾಡ್ತೀರಾ. ನೋಡಿ ನಾವಿಲ್ಲಿ ಬಂದು ಕುತ್ಕೊಂಡು ಏನ್ ಸಂಕಲ್ಪ ಮಾಡಿದ್ರು ನಡೆಯುತ್ತೆ, ಏನ್ ಮಾತಾಡಿದ್ರು ನಡೆಯುತ್ತೆ ಅಲ್ಲ, ಇದು ಕರ್ಮದ ಗುಹ್ಯ ಗತಿ. ಇದು ಇಲ್ಲಿ ವಾತಾವರಣವನ್ನ ಶುದ್ಧಿ ಮಾಡಕ್ ಬರೋದ್ ನಾವು, ಶುದ್ಧ ವಾತಾವರಣನ ಹಾಳು ಮಾಡಕ್ಕಲ್ಲ. ನಾವ್ ಹೇಳ್ತಲ್ಲ ಕ್ಲಾಸಲ್ಲಿ ಕುತ್ಕೊಂಡು ಅಲ್ಲಿದ್ ಇಲ್ಲಿದ್ ಯೋಚನೆ ಮಾಡ್ತೀರಿ ಅಂದ್ರೆ ಬೇರೆಯವರಿಗೂ ಡಿಸ್ಟರ್ಬ್ ಮಾಡ್ತೀರಿ ಮಕ್ಕಳೇ, ಬೇರೆಯವ್ರ ಕನೆಕ್ಷನ್ ಕಟ್ ಮಾಡ್ತೀರಿ. ಅದಕ್ಕೋಸ್ಕರ ಸಂಕಲ್ಪಗಳು ನಡೆಯುತ್ತೆ, ಅಲ್ಲಿದು ಇಲ್ಲಿದು ಮಕ್ಕಳದು ಕಾರ್ಯ ವ್ಯವಹಾರದ್ದು ವಾತಾವರಣ ಹಾಳಾಗುತ್ತೆ. ಮೆಹನತ್ ನಹಿ ಕರ್ನೆ ವಾಲೆ ವಿಘನ್ ಡಾಲ್ತೆ ಹೇ. ಬರುತ್ತೆ, ಪರಿಶ್ರಮ ಪಡ್ಬೇಕು, ಬುದ್ಧಿ ಏಕಾಗ್ರಗೊಳಿಸ್ಬೇಕು. ನಾವೇ ಹೇಳ್ತಾರೆ ಈ ಪರಿಶ್ರಮ ಪಡದೆ ಇರೋರು ಆರಾಮಾಗಿ ಏನ್ ನಡೀತೋ ಸಂಕಲ್ಪ ಏನ್ ಬಂತೋ ಮಾತಾಡದೆ ಹೆಂಗ್ ಬೇಕೋ ಇದ್ಬಿಟ್ಟೆ ನಾವೇ ಹೇಳ್ತಾರೆ ಅಂತವ್ರು ಯಜ್ಞದಲ್ಲಿ ವಿಘ್ನ ಹಾಕ್ತಾರವ್ರು. ಇತನಿ ಮೈನ್ ಬಾತೆ ಹೇ ಮಕ್ಕಳ, ಇದಿಷ್ಟು ಸೂಕ್ಷ್ಮ ಮಾತುಗಳು. ಯಾಕೆಂದ್ರೆ ಬಾಬೋರ್ ಮಕ್ಕಳಿಗೆ ಕೆಲವರಿಗೆ ಏನ್ ಅನ್ಸುತ್ತೆ, ಸೆಂಟ್ರ್ ಖಾಲಿ ಇದೆ, ಫ್ರೀ ಇದೆ, ನಾವಿಲ್ಲಿ ಕುತ್ಕೊಂಡು ಯಾರ ಜೊತೆ ಫೋನು ಮಾತಾಡ್ಬೋದು, ಕಾರ್ಯ ವ್ಯವಹಾರನೂ ಮಾತಾಡ್ಬೋದು. ನಾವು ಹೇಳ್ತಾರೆ ಬರೀ ನೀವು ಇಲ್ಲಿ ಕುತ್ಕೊಂಡು ಅವ್ರ ಇವ್ರದ್ದು ನೆನಪಂತೂ ಸಂಕಲ್ಪ ಬಂದ್ರೆ ವಾತಾವರಣ ಹಾಳು ಮಾಡ್ತೀರಿ ಅಂತ. ಇದೆಲ್ಲ ಬಹಳ ಸೂಕ್ಷ್ಮ ಮಾತುಗಳು. ತುಂಬೆ ಅಭಿ ಜಾನ್ತೆ ಹೋ ಫಿರ್ ಕಭಿ ನಹಿ ಜಾನೆಂಗೆ. ಇದೆಲ್ಲ ನಿಮ್ಗೆ ಇವಾಗ ಗೊತ್ತು, ಬೇರೆ ಯಾವಾಗೂ ಗೊತ್ತಿರಲ್ಲ. ಬಾಬೋರೀಗ ಆಸ್ತಿ ಕೊಡ್ತಾರೆ, ಮತ್ತೆ ಅರ್ಧ ಕಲ್ಪಕ್ಕೆ ನಿಮ್ಮನ್ನ ನಿಶ್ಚಿಂತವಾಗಿಡ್ತಾರೆ, ಯಾವುದು ಪಡ್ಕೊಳ್ಳೋ ಚಿಂತೆನೇ ಇರೋದಿಲ್ಲ. लौकिक बाप के फुरने और बेहद के बाप के फुरने में कितना अंतर है. ಲೌಕಿಕ ತಂದೆ ಮಾಡೋ ಚಿಂತೆಗೂ ಬೇಹದ್ದಿನ ತಂದೆ ಮಾಡೋ ಚಿಂತೆಗೂ ಎಷ್ಟೊಂದು ಅಂತರ ಇದೆ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ನನಗೆ ಎಷ್ಟೊಂದು ಚಿಂತೆ ಇರುತ್ತೆ, ಭಕ್ತರು ಎಷ್ಟು ಪದೇ ಪದೇ ನನ್ನ ನೆನಪು ಮಾಡ್ತಾ ಇರ್ತಾರೆ. ಸತ್ಯಯುಗದಲ್ಲಿ ಯಾರು ನನ್ನನ್ನ ನೆನಪು ಮಾಡೋದಿಲ್ಲ. बाबा कहते तुमको इतना सुख देता हूँ जो तुमको मुझे वहां याद करने की दरकार नहीं रहेगी. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಇಷ್ಟೊಂದು ಸುಖ ಕೊಡ್ತೀನಿ, ಅಪಾರವಾದ ಸುಖ, ಸಂಪನ್ನವಾದ ಸುಖ ಕೊಡ್ತೀನಿ, ನೀವು ಅಲ್ಲಿ ನನ್ನನ್ನ ನೆನಪು ಮಾಡ್ಕೊಳ್ಳೋ ಅಗತ್ಯನೇ ಬರೋದಿಲ್ಲ. ಹಮ್ ಜಾನ್ತೆ ಹೇ ಹಮಾರೆ ಬಚ್ಚೆ ಸುಖಧಾಮ್ ಶಾಂತಿ ಧಾಮ್ ಮೇ ಬೈಠೆ. ಬಾಬೋರಿಗೆ ಅನ್ಸುತ್ತಂತೆ ನನ್ನ ಮಕ್ಕಳು ಈ ದುಃಖಧಾಮದಿಂದ ಮುಕ್ತ ಆಗಿ ಸುಖಧಾಮ ಶಾಂತಿ धामದಲ್ಲಿ ಕೂತ್ಕೊಳ್ಳಿ ಅಂತ. मनुष्य दूसरे कोई मनुष्य समझ न सके ऐसे बाप में निश्चय बुद्धि होने में माया विघन डालती है. ಬೇರೆ ಯಾವ ಮನುಷ್ಯರು ಇದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇಂತಹ ತಂದೆಯೊಂದಿಗೆ ನಿಶ್ಚಯ ಬುದ್ಧಿ ಯಾರು ಇರ್ತಾರೆ, ನಿಶ್ಚಯ ಬುದ್ಧಿಯವರು ಆಗೋದ್ರಲ್ಲಿ ಮಾಯೆ ವಿಘ್ನ ಹಾಕುತ್ತೆ. ನೋಡಿ ಎಂತೆಂತ ನಿಶ್ಚಯ ಬುದ್ಧಿಯವ್ರನ್ನು ಅಲಗಾಡಿಸ್ಬಿಡುತ್ತೆ ಮಾಯೆ. बाबा कहते सिर्फ मुझे याद करो तो तुम्हारे में जो अलाए पड़ गई है चांदी तंबा लोहा वह निकल जाएगी. ಬಾಬಾ ಹೇಳ್ತಾರೆ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ ಮಕ್ಕಳೇ, ಅವಾಗ ನಿಮ್ಮಲ್ಲಿ ಆತ್ಮದಲ್ಲಿ ಸತ್ಯ ಚಿನ್ನದಲ್ಲಿ ಏನೆಲ್ಲ ಲೋಹ ಮಿಕ್ಸ್ ಆಗಿದೆ, ಬೆಳ್ಳಿ ತಾಮ್ರ ಕಬ್ಬಣ ಏನ್ ಮಿಕ್ಸ್ ಆಗಿದೆ ಇನ್ ಮುಂತಾಗಿದ್ದು ಅವೆಲ್ಲ ಹೊರಟೋಗುತ್ತೆ, ಪ್ಯೂರ್ ಚಿನ್ನ ಆಗ್ತೀರಾ. गोल्डन एज से सिल्वर एज में आने से भी 2 कला कम होती है. ये बातें तुम सुनते और समझते हो. ಗೋಲ್ಡನ್ ಏಜ್ ಇಂದನೇ ಸಿಲ್ವರ್ ಏಜಿಗೆ ಬರ್ತೀರಿ, ಸತ್ಯಯುಗದಿಂದ ತ್ರೇತಾಯುಗಕ್ಕೆ, ಅವಾಗಲೇ ನಿಮ್ 2 ಕಳೆ ಕಮ್ಮಿ ಆಗುತ್ತೆ. ಎಲ್ಲ ಮಾತು ಕೇಳ್ಕೋಬೇಕು ಹಾಗೂ ಇದನ್ನ ತಿಳ್ಕೊಳ್ಬೇಕು. तो सच्चा ब्राह्मण होगा उनको अच्छी रीति बुद्धि में बैठेगा, नहीं तो बैठेगा नहीं. ಯಾರ ಬುದ್ಧಿಯಲ್ಲಿ ಬಾಬೋರ್ ಮಹಾವಾಕ್ಯ ಕುತ್ಕೊಳ್ಳುತ್ತೆ ನೋಡಿ,
ಸುಮ್ನೆ ಯಾರ ಬುದ್ಧಿಯಲ್ಲೋ ಕುತ್ಕೊಳ್ಳಲ್ಲ. ಬಾಬೋರ್ ಮಹಾವಾಕ್ಯನೂ ಯಾರ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ ಅಂದ್ರೆ, ಬಾಬಾ ಹೇಳ್ತಾರೆ ಯಾರು ಅದೃಷ್ಟವಂತರು, ಬಾಬಾ ಹೇಳ್ತಾರೆ ಸತ್ಯ ಬ್ರಾಹ್ಮಣರು, ಅವ್ರ ಬುದ್ಧಿಗೆ ಇದೆಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದ್ರೆ ಇದು ಕುತ್ಕೊಳ್ಳಲ್ಲ. ಬಾಬೋರ್ ಜ್ಞಾನ ಬುದ್ಧಿಯಲ್ಲಿ ಕುತ್ಕೊಳ್ಳೋದು ಬಹುದೊಡ್ಡ ಭಾಗ್ಯದ ಮಾತಿದು. ಯಾದ ಟಿಕೆಗಿ ನಹಿ, ಬಾಬೋರ್ ಮಹಾವಾಕ್ಯನೇ ನಮ್ಮ ಬುದ್ಧಿಯಲ್ಲಿ ಕುತ್ಕೊಂಡಿಲ್ಲ ಅಂದ್ರೆ ಬಾಬೋರ್ ನೆನಪು ಸ್ಥಿರವಾಗಿರೋದಿಲ್ಲ. ಸಾರಾ ಮದಾರ್ ಬಾಪ್ಕೋ ಯಾದ್ ಕರ್ನೆ ಪರ್, ಎಲ್ಲವೂ ಆಧಾರಿತವಾಗಿದೆ ಬಾಬೋರ ನೆನಪು ಮಾಡೋದ್ರ ಮೇಲೆ. ಬಾಬೋರ್ ಪದೇ ಪದೇ ಹೇಳ್ತಾರೆ, ಬಚ್ಚೆ ಬಾಪ್ಕೋ ಯಾದ್ ಕರ್, ಮಕ್ಕಳೇ ತಂದೆಯನ್ನ ನೆನ್ಪು ಮಾಡಿ. ಏ ಬಾಬಾ ಬಿ ಕಹೆಂಗೆ ಶಿವ ಬಾಬಾಕೋ ಯಾದ್ ಕರ್, ಬ್ರಹ್ಮ ಬಾಬಾವರು ಹೇಳ್ತಾರೆ ಶಿವ ಬಾಬಾವರನ್ನ ನೆನ್ಪು ಮಾಡಿ. ಜೊತೆಗೆ ಶಿವ ಬಾಬಾ ಸ್ವಯಂ ಹೇಳ್ತಾರೆ, ಕೇವಲ ನೀವು ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಆತ್ಮೋಕೋ ಕೇತೆ ಹೇ ಬಚ್ಚೋ, ನಿರಾಕಾರ ಪರಮಾತ್ಮ ಬಿ ಆತ್ಮೋಕೋ ಕಹೆಂಗೆ, ಆತ್ಮಗಳಿಗೆ ಹೇಳೋದು ಶಿವ ಬಾಬಾ ಅವರು. ಹೇ ಮಕ್ಕಳೇ ಅಂತ ಯಾರಿಗೆ ಕರೀತಾರೆ? ನಿರಾಕಾರ ಆತ್ಮಗಳಿಗೆ. ಹಾಗೆ ನಿರಾಕಾರ ಪರಮಾತ್ಮ ಆತ್ಮಗಳ ಜೊತೆನೆ ಮಾತಾಡ್ತಾರೆ. ಮೂಲ ಮಾತು ಇದೇನೆ, ಯಾರೇ ಬರ್ಲಿ ಉನ್ಕೋ ಪೆಹಲೆ ಪೆಹಲೆ ಬೋಲೋ कि अलफ को याद करो, कोई टिक टिक नहीं करनी है. ಯಾರು ಹೊಸಬ್ರು ಬರ್ಲಿ ಅವ್ರಿಗೆ ಮೊಟ್ಟ ಮೊದಲು ತಿಳಿಸ್ಕೊಡಿ, ಬಾಬೋರ್ ನೆನಪು ಮಾಡೋದನ್ನ ತಿಳಿಸ್ಕೊಡಿ. ಸುಮ್ಮನೆ ಹೇಳಿದ್ದನ್ನೇ ಹೇಳಿ ಅವರಿಗೆ ತಲೆ ತಿನ್ಬೇಡಿ ಅಂತ. ಟಿಕ್ ಟಿಕ್ ನೈ ಕರ್ನಿ ಹೇ, ತುಂಬಾ ಹೇಳೋದು, ಗಂಟೆಗಟ್ಲೆ ಹೇಳೋದು, ಮತ್ತವ್ರು ಮಾರನೇ ದಿನ ಬರದೇ ಇಲ್ಲ. ಬಾಬಾ ಹೇಳ್ತಾರೆ ಆ ತರ ತುಂಬಾ ಹೇಳೋ ಅವಶ್ಯಕತೆ ಇಲ್ಲ. ಸಿರ್ಫ್ ಬೋಲೋ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ, ಯಹಿ ಅಂದರ್ ಗೋಟ್ನಾ ಹೇ. ಕೇವಲ ಇಷ್ಟೇ ಅವರಿಗೆ ಅರ್ಥ ಮಾಡಿಸಿ, ಆತ್ಮ ಅಂತ ತಿಳ್ಕೊಂಡು ಶಿವ ಬಾಬೋರನ್ ಹೇಗ್ ನೆನ್ಪು ಮಾಡೋದು, ಇದು ಒಳಗಡೆನೆ ನಿಮಗೆ ಮತನ ನಡೀತಾ ಇರ್ಬೇಕು. ಹಮ್ ಆತ್ಮ ಹೇ ಗಾತೆ ಭಿ ಹೇ ನಾ, ತುಳಸಿ ದಾಸ್ ಚಂದನ್ ಗಿಸೆ ತಿಲಕ್ ದೇತೆ ರಘುವೀರ್, ತಿಲಕ್ ಕೊಯ್ ಸ್ಥೂಲ್ ತೊಡೆ ಹೇ. ನಮ್ಮ ಆತ್ಮ, ಬಾಬಾ ಹೇಳ್ತಾರೆ ಹೆಂಗೆ ಭಕ್ತಿ ಮಾರ್ಗದಲ್ಲೂ ಹೇಳ್ತಾರೆ, ತುಳಸಿದಾಸರು ಚಂದನವನ್ ತೇಯ್ತಾರೆ, ರಘುವೀರ್ ತಿಲಕ ಕೊಡ್ತಾರೆ ಅಂತ ಹೇಳಿ. ತಿಲಕ ಅಂದ್ರೆ ಸ್ಥೂಲ ಅಲ್ಲ, ಇದು ಆತ್ಮ ಅನ್ನೋ ಸ್ಮೃತಿಯ ಅವಿನಾಶಿ ತಿಲಕ. ನೀವ್ ಮಕ್ಕಳಿಗೆ ಗೊತ್ತಿದೆ, ತಿಲಕ್ ವಾಸ್ತವಮೇ ಈ ಸಮಯಕ ಯಾದ್ಗಾರ್. ಈಗ ಸಂಗಮ ಯುಗದಲ್ಲಿ ಬಾಬೋರ್ ಬಂದು ಆತ್ಮದ ಸ್ಮೃತಿಯನ್ನ ಜಾಗೃತಗೊಳಿಸಿ ಆ ತಿಲಕವನ್ನ ಇಡ್ತಾರಲ್ಲ, ಇದೇ ನೆನಪಾರ್ಥ. ತುಮ್ ಯಾದ್ ಕರ್ತೆ ರೇತೆ ಹೋ, ಗೋಯಾ ರಾಜಾಯಿಕ ತಿಲಕ್ ದೇತೆ ಹೋ. ನೀವೆಷ್ಟು ಬಾಬೋರ್ ನೆನಪು ಮಾಡ್ತಾ ಇರ್ತೀರೋ ಅಷ್ಟು ರಾಜ್ಯ ತಿಲಕವನ್ನ ಇಟ್ಕೊಳ್ತೀರಾ. ನಿಮಗೆ ರಾಜ್ಯ ತಿಲಕನೂ ಸಿಗುತ್ತೆ, ಅವಾಗ ಡಬಲ್ ಕಿರೀಟಧಾರಿನೂ ಹಾಕ್ತೀರಿ. ರಾಜಾಯಿಕ ತಿಲಕ್ ಮಿಲೇಗ ಅರ್ಥಾತ್ ಸ್ವರ್ಗಕ್ಕೆ ಮಹಾರಾಜ ಮಹಾರಾಣಿ ಬನೆಂಗೆ. ನೀವು ರಾಜ್ಯ ತಿಲಕಕ್ಕೆ ಯೋಗ್ಯರಾಗ್ತೀರಿ ಅಂದ್ರೆ, ತಿಲಕ ಇಟ್ಕೊಳ್ಳೋದು ಅಂದ್ರೆ ಸ್ವರ್ಗದ ಮಹಾರಾಜ ಮಹಾರಾಣಿ ಆಗೋದು. ಬಾಪ್ ಕಿತನಾ ಸಹಜ್ ಬತಾತೆ ಹೇ, ಬಾಬೋರ್ ಒಂದೊಂದು ಮಾತು ಮಕ್ಕಳಿಗೆ ಎಷ್ಟು ಸರಳ ಮಾಡಿ ತಿಳಿಸ್ಕೊಡ್ತಾರೆ. ಬಸ್ ಸಿರ್ಫ್ ये याद करो महात्मा है शरीर नहीं, हमको बाप से वर्षा लेना है. ಬಾಬಾ ಹೇಳ್ತಾರೆ ಇದು ಚೆನ್ನಾಗಿ ತಿಳ್ಕೊಳ್ಳಿ, ನನ್ನ ಆತ್ಮ ನೆನಪಿಟ್ಕೋಬೇಕಿದು. ನನ್ನ ಆತ್ಮ ತಿಳ್ಕೊಳ್ಳೋದಷ್ಟೇ ಅಲ್ಲ, ಸ್ಮೃತಿ. ನನ್ನ ಆತ್ಮ ಈ ಶರೀರ ಅಲ್ಲ, ನಾನೀಗ ಬಾಬೋರಿಂದ ಆಸ್ತಿ ತಗೋಬೇಕು. ಯಾರು? ಆತ್ಮ. ಆತ್ಮಕ್ಕೆ ಆಸ್ತಿ. ತುಮ್ ಜಾನ್ತೆ ಹೋ ಮಹಾತ್ಮ ಬಿಂದಿ ಮಿಸಲ್ ಹೇ, ಬಾಬಾ ಬಿ ಬಿಂದಿ. ನನ್ನ ಆತ್ಮ ಬಿಂದು, ಬಾಬನು ಬಿಂದುವಾಗಿದ್ದಾರೆ. ಬಾಬೋರು ಜ್ಞಾನದ ಸಾಗರ, ಸುಖದ ಸಾಗರ. ಅವ್ರು ನಮ್ಗೆ ವರದಾನ ಕೊಡ್ತಾ ಇದ್ದಾರೆ. ಇನ್ಕೆ ಬಾಜುಮೆ ಆಕರ್ ಬೈಠ್ತೆ ಹೇ, ಶಿವ ಬಾಬೋರು ಬ್ರಹ್ಮ ಬಾಬೋರ ಭ್ರಕುಟಿಯ ಮಧ್ಯದಲ್ಲಿ ಬಂದು ಕೂತ್ಕೊಳ್ತಾರೆ. ಗುರು ಅಪ್ನೆ ಶಿಷ್ಯಕ್ಕೂ ಬಾಜುಮೆ ಬಿಟಾಯ್ ಸಿಕ್ಕಾತೆ ಹೇನಾ. ಹೇಗೆ ಗುರುಗಳು ಶಿಷ್ಯರನ್ನ ಹೆಂಗ್ ತಯಾರು ಮಾಡ್ತಾರೆ, ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಎಲ್ಲ ಕಲ್ಸ್ಕೊಡ್ತಾರಲ್ಲ, ಇವರನ್ನು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. बच्चों को सिर्फ कहते हैं अपने को आत्मा समझो, ಮಾಮೇಕಂ ಯಾದ್ ಕರೋ. ಬಾಬೋರ್ ಕೇವಲ ಇಷ್ಟೇ ಹೇಳೋದು ಮಕ್ಕಳಿಗೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನ ನೆನ್ಪು ಮಾಡಿ. सत्युग में भी तुम अपने को आत्मा समझते हो परंतु बाप को नहीं जानते हो. ಸತ್ಯಯುಗದಲ್ಲೂ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊತೀರಿ. ಬಾಬಾ ಹೇಳ್ತಾರೆ ಬಾಬೋರನ್ನ ತಿಳ್ಕೊಳ್ಳೋದಿಲ್ಲ, ಬಾಬೋರ್ ನೆನಪಿರೋದಿಲ್ಲ, ಅಲ್ಲಿ ಆತ್ಮ ಸ್ಮೃತಿ ಇರುತ್ತೆ.
ನನ್ನ ಆತ್ಮ ಒಂದು ಶರೀರ ಬಿಡ್ತೀನಿ, ಮತ್ತೊಂದು ಶರೀರವನ್ನ ತಗೊಳ್ತೀನಿ. ड्रामा अनुसार निम पार्ट ही ऐसा है, इसलिए तुम्हारी आयु वहां बड़ी रहती है, ಪವಿತ್ರ रहते हो. ಅಲ್ಲಿ ನಿಮ್ ಪಾತ್ರನೇ ಆ ಥರ ಇರುತ್ತೆ, ದೀರ್ಘ ಆಯುಷ್ಯು. ಅಮರರು. ನಾವು ಹೇಳ್ತಾರೆ ದೀರ್ಘ ಆಯುಷ್ಯು ಇರುತ್ತೆ, ಪವಿತ್ರತೆನೂ ಇರುತ್ತೆ. सतयुग में आयु बड़ी रहती है, कलयुग में चोटी हो जाती है. ಸತ್ಯಯುಗದಲ್ಲಿ ದೀರ್ಘ ಆಯುಷ್ಯು, ನಿರೋಗಿ ಕಾಯ, ಕಂಚನ ಕಾಯ. ಕಲಿಯುಗದಲ್ಲಿ ಹೆಂಗಿದೆ? ಆಯುಷ್ಯು ಚಿಕ್ಕದು, ರೋಗಿಗಳು. ವಹಾ ಹೇ ಯೋಗಿ, ಯಹಾ ಹೇ ಭೋಗಿ. ಪವಿತ್ರ ಹೋತೆ ಹೇ ಯೋಗಿ. ಅಲ್ಲಿರೋರು ಯೋಗಿಗಳು ಸತ್ಯ ತ್ರೇತಾಯುಗದಲ್ಲಿ, ಇವರು ಭೋಗಿಗಳು. ಯೋಗಿಗಳು ಅಂದ್ರೆ ಅರ್ಥ ಏನು? ಪವಿತ್ರರು, ನಿರ್ವಿಕಾರಿಗಳು. ಅಲ್ಲಿ ರಾವಣ ರಾಜ್ಯ ಇರೋದಿಲ್ಲ, ಆಯುಷ್ಯು ದೀರ್ಘವಾಗಿರುತ್ತೆ. ಇಲ್ಲಿ ನೋಡಿ ಆಯುಷ್ಯ ಎಷ್ಟು ಕ್ಷೀಣಿಸಿದೆ. ಈಗ ಹುಟ್ಟಿದ ಮಕ್ಕಳು ಈಗ ಸತ್ತೋಗ್ತಾರೆ, ಆಯುಷ್ಯಂಗೆ ಯಾವುದೇ ಗ್ಯಾರಂಟಿನೇ ಇಲ್ಲ. ಯಾಕೆ? ಇಸ್ಕೋ ಕರ್ಮ ಭೋಗ ಕಹಾ ಜಾತಾ ಹೈ. ಆತ್ಮ ಶರೀರ ಚಿಕ್ಕದಿರ್ಬೋದು, ಯಾವ ವಯಸ್ಸಿನ ಶರೀರ ಆದ್ರೂ ಇರ್ಬೋದು, ಆತ್ಮ ತನ್ನ ಕರ್ಮ ಭೋಗವನ್ನ ಭೋಗಿಸುತ್ತೆ. ಅಲ್ಲಿ ಅಕಾಲ ಮೃತ್ಯು ಇರೋದಿಲ್ಲ. तो बाबा कहते बाप को पहचान है तो श्रीमत पर चलो. ನಾವೇ ಹೇಳ್ತಾರೆ, ನೀವು ಬಾಬಾವರನ್ನು ನಿಜವಾಗ್ಲೂ ಯಥಾರ್ಥವಾಗಿ ತಿಳ್ಕೊಂಡಿದ್ದೀರಿ ಅಂದ್ರೆ ಶ್ರೀಮತದಂತೆ ನಡೀರಿ. ಏಕ್ ಬಾಪ್ಕೋ ಯಾದ್ ಕರು. ಚೆನ್ನಾಗಿ ನೀವು ಬಾಬಾವ್ರನ್ನ ತಿಳ್ಕೊಂಡಿದ್ದೀರಾ, ಹೌದಾ? ಹಾಗಾದ್ರೆ ಬಾಬೋರ ಶ್ರೀಮತದಂತೆ ನಡೀರಿ. ಒಬ್ಬ ತಂದೆಯ ನೆನ್ಪು ಮಾಡಿ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಹಮ್ಕೋ ಅಬ್ ಜಾನಾ ಹೇ, ಶರೀರ್ ಚೋಡ್ನಾ ಹೇ, ಬಾಕಿ ಟೈಮ್ ಸರ್ವಿಸ್ ಮೇ ಲಗಾನಾ ಹೇ. ಈಗ ನಾವು ಆತ್ಮ ವಾಪಸ್ ಮನೆಗೆ ಹೋಗ್ಬೇಕು. ಈ ಶರೀರ ಬಿಟ್ಟು ಹೋಗೋರಿದ್ದೀವಿ. ಬಾಕಿ ಏನು ಸಮಯ ಸಿಕ್ಕಿದೆ, ಶರೀರ ಬಿಡೋವರೆಗೂ ಏನು ಸಮಯ ಸಿಕ್ಕಿದೆ, ಅದನ್ನ ಸರ್ವಿಸ್ ಅಲ್ಲಿ ಉಪಯೋಗಿಸ್ಕೊಳ್ಳಿ, ಬಾಬೋರ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ. तुम बच्चे बहुत गरीब हो, इसलिए बाप को तरस पड़ता है. ನೀವು ತುಂಬಾನೇ ಬಡವರು, ಯಾಕೆಂದ್ರೆ ಎಲ್ಲಾ ಕಳ್ಕೊಂಡಿರೋರಲ್ಲ, ಸತ್ಯುಗದ ಮುಂದೆ ಎಲ್ಲ ಕಳ್ಕೊಂಡಿರೋರು. ಅದಕ್ಕೆ ಬಾಬೋರಿಗೆ ಕರುಣೆ ಬರುತ್ತೆ. तुम बुढ़िया कुब्जाओं आदि को कोई तकलीफ नहीं देते. बुढ़ी को कुब्जा कहा जाता है. बुढ़ियों को समझाया जाता है, बाबा को याद करो. तुमसे कोई पूछे कहाँ जाती हो, बोलो गीता पाठशाला में जाते हैं. ನಾವೇ ಹೇಳ್ತಾರೆ, ನೀವು ವೃದ್ಧರು, ಕುಬ್ಜೆಯರು ಅಂತ ಹೇಳಲಾಗುತ್ತೆ. ನಿಮಗೆ ನಾನು ಏನು ತೊಂದರೆ ಕೊಡಲ್ಲ. ಬಾಕಿ ನೀವು ಬಾಬೋರ್ ನೆನ್ಪು ಮಾಡಬೇಕು. ನೀವು ದಿನ ಬಾಬೋರ್ ಕ್ಲಾಸಿಗೆ ಹೋಗ್ತಿರಲ್ಲ, ಮುರಳಿ ಕ್ಲಾಸಿಗೆ ಬರ್ತಿರಲ್ಲ, ನಿಮ್ಮನ್ನು ಯಾರೇ ಮಾರ್ಗದಲ್ಲಿ ಕೇಳ್ತಾರೆ ನೀವು ಎಲ್ಗೂ ಹೋಗ್ತೀರಿ, ನೀವು ಯಾರು ಅಂತ ಹೇಳಿ. ನಾವು ಗೀತಾ ಪಾಠಶಾಲೆಗೆ ಹೋಗ್ತೀವಿ, ಭಗವಾನ್ ವಾಚ ಎಲ್ಲಿ ಹೇಳ್ತಾರೆ ಆ ಗೀತಾ ಪಾಠಶಾಲೆಗೆ ಹೋಗ್ತೀವಿ ಅಂತ ಹೇಳ್ಬೇಕು ನೀವು. ನೋಡಿ, ಆ ನಶೆ ನಮ್ಗಿದ್ರೆ ತಾನೆ ನಾವು ಬೇರೆಯವ್ರಿಗೆ ಉತ್ತರ ಹೇಳಕ್. ಇಲ್ಲೇ ನಾವು ಬ್ರಹ್ಮಕುಮಾರಿಗೆ ಹೋಗ್ತೀವಿ ಅಂತಾರೆ ಕೆಲವರು, ಓಂ ಶಾಂತಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಾವೇ ಹೇಳ್ತಾರೆ ಆ ನಶೆ ನಮ್ಮ ತಂದೆ ಓದಿಸೋ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀವಿ, ಸತ್ಯ ಗೀತಾ ಪಾಠಶಾಲೆಗೆ ಹೋಗ್ತಾ ಇದ್ದೀವಿ, ನಶೆಯಿಂದ ಉತ್ತರ ಹೇಳಬೇಕು. बच्चे प्रदर्शनी आदि पर कितना खर्च करते हैं, लिखते भी है फलाना अच्छा प्रभावित हुआ, परंतु बाबा कहते एक भी ऐसा नहीं लिखता कि बरोबर इस समय बेहद का बाप इस ब्रह्मा तन में आया हुआ है, उससे ही स्वर्ग का वर्षा मिल सकता है. ಮಕ್ಕಳು ಪ್ರದರ್ಶನಿ ಮುಂತಾದವೆಲ್ಲ ಮಾಡಕ್ಕೆ ಎಷ್ಟೊಂದು ಖರ್ಚು ಮಾಡ್ತೀರಿ ನೋಡಿ. ಒಂದೊಂದು ಪ್ರೋಗ್ರಾಮ್ ಆಗಲಿ, ಒಂದು ಎಕ್ಸಿಬಿಷನ್ ಆಗಲಿ, ಏನು ಮಾಡಕ್ಕೆ ಎಷ್ಟೊಂದು ಖರ್ಚಾಗುತ್ತೆ. ಬರೀತಾರೆ ಮಕ್ಕಳು, ಬಾಬಾ ನಾವಿಷ್ಟು ಜನಕ್ಕೆ ಸಂದೇಶ ಕೊಟ್ವಿ, ಅಷ್ಟು ಮಾಡಿದ್ವಿ, ಅವರು ತುಂಬಾ ಪ್ರಭಾವಿತರಾದ್ರು ಎಲ್ಲ ಬರೀತಾರೆ. ನಾವೇ ಹೇಳ್ತಾರೆ ಅದು ಬರೀತಾರೆ ಕರೆಕ್ಟು. ಆದ್ರೆ ಬಾಬಾ ಹೇಳೋದೇನು, ಈ ತರ ಯಾರು ಯಾಕೆ ಬರೆಯಲ್ಲ? ಹೌದು, ಈ ಸಮಯದಲ್ಲಿ ಬೇಹದ್ದಿನ ತಂದೆ ಪರಮಾತ್ಮ ಬಂದಿದ್ದಾರೆ ಬ್ರಹ್ಮನ ತನುವಲ್ಲಿ, ಅವರಿಂದ ನಾವು ಸ್ವರ್ಗದ ಆಸ್ತಿ ಸಿಗುತ್ತೆ, ಅದನ್ನ ಪಡ್ಕೊಳ್ತಿದೀವಿ ಅಂತ ಯಾಕೆ ಬರೆಯಲ್ಲ? ಪ್ರಭಾವಿತರು ಅವ್ರಾಗಿರ್ತಾರೋ ಅಥವಾ ಅವ್ರಿಗೆ ನಾವೇ ಆಗ್ಬಿಟ್ಟಿರ್ತೀವ ಅಂತ ನೋಡ್ಬೇಕಾಗತ್ತೆ. बाबा समझ जाते एक को भी निश्चय नहीं हुआ, सिर्फ प्रभावित होते. हाँ, ज्ञान बहुत अच्छा है, सीढ़ी ठीक रीति से दिखाई है, परंतु खुद योग में रहे तमो प्रधान से सतो प्रधान बने वह नहीं करते हैं. ಬಾಬೋರಿಗೆ ಗೊತ್ತಿದೆ
ಯಾರೊಬ್ರಿಗೂ ನಿಶ್ಚಯ ಬಂದಿಲ್ಲ. ಸುಮ್ಮನೆ ಪ್ರಭಾವಿತರಾದ್ರು. ಪ್ರಭಾವಿತರಾಗದೇ ಇರಕ್ಕೆ ಇಲ್ಲೇನಿದೆ? ಪ್ರಭಾವಿತರಾಗೋ ಪ್ರಭಾವ ಇಲ್ಲಿದೆಯಲ್ಲ ಬಾಬುವರ ಜ್ಞಾನದಲ್ಲಿ. ಜ್ಞಾನ ಚೆನ್ನಾಗಿದೆ. ಈ 84 ಜನ್ಮ ಈ ಚಿತ್ರ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಈ ಚಿತ್ರ ಚೆನ್ನಾಗಿದೆ. ಆದ್ರೆ ನಾನು ಯೋಗ ಮಾಡಬೇಕು. ನಾನು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು. ಅದನ್ನ ಯಾರು ಯಾಕೆ ಮಾಡೋದೇ ಇಲ್ಲಲ್ಲ? सिर्फ कहते समझानी बहुत अच्छी है परमात्मा से वर्षा पाने की परंतु खुद पाए वह नहीं है. ಮತ್ತೆ ಹೇಳ್ತಾರೆ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಪರಮಾತ್ಮನ್ ಪಡೆಯೋ ದಾರಿ ಚೆನ್ನಾಗಿದೆ, ಆದ್ರೆ ನಾನ್ ಪಡ್ಕೊಳ್ಬೇಕು ಅಂತ ಯಾಕೆ ಹೇಳೋದಿಲ್ಲ? ಖುದ್ ಭಿ ಪುರುಷಾರ್ಥ ನಹಿ ಕರ್ತೆ ಪ್ರಜಾ ಡೇರ್ ಬನೆ. ನಾವು ಹೇಳ್ತಾರೆ ಸ್ವಯಮೇ ಪುರುಷಾರ್ಥ ಮಾಡಲ್ಲ, ತುಂಬಾ ಪ್ರಜೆಗಳಾಗ್ತಾರೆ. ಪ್ರಜೆಗಳ ಸಂಖ್ಯೆನೇ ಜಾಸ್ತಿ ಬೇಕಾಗುತ್ತಲ್ಲ. ಬಾಕಿ ರಾಜ ಬನೆ ವ ಮೆಹನತ್. ಪ್ರಜೆಗಳಾಗಕ್ಕೇನು ಕಷ್ಟ ಇಲ್ಲ ಮಕ್ಕಳೇ. ರಾಜರಾಗೋದ್ರಲ್ಲೇ ಪರಿಶ್ರಮ ಇದೆ. ಮತ್ತೆ ಪರಿಶ್ರಮನೂ ಪಡ್ತಾರೆ ಯಾರು? ಯಾರು ರಾಜ ಪದವಿಯನ್ನ ಪಡ್ಕೊಳ್ಳೋರಿದ್ದಾರೆ. ಹರೇಕ್ ಅಪ್ನಿ ದಿಲ್ ಸೆ ಪೂಛೆ ಹಮ್ ಕಹಾ ತಕ್ ಬಾಪ್ ಕಿ ಯಾದ್ ಮೇ ಹರ್ಷಿತ್ ರಹತೆ ಹೈ. ಪ್ರತಿಯೊಬ್ರು ನಿಮ್ಮ ಹೃದಯದಿಂದ ಕೇಳಿಕೊಳ್ಳಿ, ನಾನು ಎಷ್ಟರ ಮಟ್ಟಿಗೆ ಬಾಬುವರ ನೆನಪಲ್ಲಿ ಹರ್ಷಿತವಾಗಿರ್ತೀನಿ. ಯಾಕೆಂದ್ರೆ ಬಾಬುವ್ರ ನೆನಪಿದ್ರೇನೆ ಹರ್ಷಿತವಾಗಿರಕ್ ಸಾಧ್ಯ. हम फिर से सो देवता बनते हैं. ऐसे ऐसे अपने साथ एकांत में बैठ बातें करो. ट्राई करके देखो. ನಾವು ಪುನಃ ಸೋ ದೇವಿ ದೇವತೆಗಳಾಗ್ತೀವಿ. ಈ ತರ ನಿಮ್ ಜೊತೆನೆ ಏಕಾಂತದಲ್ಲಿ ಕುಳಿತು ನಿಮ್ ಜೊತೆ ನೀವೇ ಮಾತಾಡಿ. ಟ್ರೈ ಮಾಡಿ ನೋಡಿ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ ನೋಡಿ. ಬಾಬುವ್ರ ನೆನಪು ಮಾಡ್ತಾ ಇರಿ. ಬಾಬುವ್ರ ಗ್ಯಾರಂಟಿ ಕೊಡ್ತಾರೆ, ಅರ್ಧ ಕಲ್ಪ ನೀನ್ ಎಂದೂ ಅಳೋದಿಲ್ಲ ಮಗು. ಅಷ್ಟು ನೀ ಬಾಬುವ್ರ ನೆನ್ಪು ಮಾಡಿದ್ರೆ ಅರ್ಧ ಕಲ್ಪ ಅಳೋ ಮಾತೇ ಇಲ್ಲ. ಅಂದ್ರೆ ಅಷ್ಟು ಸುಖವನ್ನ ಪಡ್ಕೊಳ್ತೀರಾ. अभी तुम कहते हो बाबा आकर हमको रावण माया पर जीत पहनाते हैं. जो जितनी मेहनत करते अपने लिए करते हैं. ಈಗ ನೀವೇನ್ ಹೇಳ್ತೀರಿ? ಬಾಬಾ ನಾವು ರಾವಣ ಮಾಯೆ ಮೇಲೆ ವಿಜಯ ಪಡ್ಕೊಳ್ತೀವಿ. ಬಾಬುವ್ರು ಬಂದಿರದೆ ರಾವಣನ ಮೇಲೆ ನಮ್ಗೆ ವಿಜಯ ಪ್ರಾಪ್ತಿ ಮಾಡ್ಸಕ್ಕೆ. ಆದ್ರೆ ಯಾರೆಷ್ಟು ಪರಿಶ್ರಮ ಪಡ್ತಿರೋ ಆ ಪರಿಶ್ರಮ ನೀವು ನಿಮಗೋಸ್ಕರ ಪಡೋದು. ಏಕೆಂದ್ರೆ ಕೆಲವ್ರು ಏನ್ ತಿಳ್ಕೊತಾರೆ, ನಾನೇನೋ ಬಾಬುವರಿಗೆ ಉಪಕಾರ ಮಾಡ್ತೀನಿ, ನಾನು ಅವ್ರಿಗೆ ಅಷ್ಟು ಸೇವೆ ಮಾಡಿದೆ, ಇವ್ರಿಗೆ ಇಷ್ಟು ಸೇವೆ ಮಾಡಿದೆ. ಇಲ್ಲಿ ಯಾರು ಯಾರಿಗೋಸ್ಕರ ಏನು ಮಾಡ್ತಾ ಇಲ್ಲ. ಯಾರಿಗ್ ಮಾಡಿದ್ರು ಅದರ ಪ್ರಾರಬ್ಧ ತನಗೋಸ್ಕರನೇ ಮಾಡ್ಕೊಳ್ಳೋದು. ತನಗೋಸ್ಕರ ಮಾಡ್ಕೋತೀರಿ. ಫಿರ್ ತುಮ್ ಆಯಂಗೆ ನೈ ದುನಿಯಾ ಮೇ. ಆಮೇಲೆ ನೀವು ಬರ್ತೀರಿ ಹೊಸ ಜಗತ್ತಲ್ಲಿ. ಪುರಾನಿ ದುನಿಯಾ ಕಾ ಹಿಸಾಬ್ ಕಿತಾಬಿ ಚುಕ್ತ ಕರ್ನಾ ಹೈ. ಜಬ್ಕಿ ತುಮಕೋ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ನಾ ಹೈ. ಹಳೆ ಜಗತ್ತಿನ ಎಲ್ಲ ಲೆಕ್ಕಾಚಾರಗಳನ್ನು ನೀವು ಚುಕ್ತ ಮಾಡ್ಕೋಬೇಕು. ಯಾವಾಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಪಾವನ ಆಗೋ ಯುಕ್ತಿಯಂತೂ ಬಾಬುವ್ರು ತಿಳಿಸ್ಕೊಟ್ಟಿದ್ದಾರೆ. ಏ ಕಯಾಮತ್ ಕಾ ಸಮಯ ಹೇ ಸಬ್ಕಾ ವಿನಾಶ ಹೋನಾ ಹೈ. ಇದೀಗ ಮೃತ್ಯುವಿನ ಸಮಯ. ಇಡೀ ಜಗತ್ತೇ ಸಮಾಧಿ ಆಗೋ ಸಮಯ ಇದು. ಎಲ್ಲರ ವಿನಾಶ, ಎಲ್ಲದರ ವಿನಾಶ ನಿಶ್ಚಿತ. नई दुनिया की स्थापना होनी है. तुम जानते हो हम इस मृत्यु लोक में शरीर छोड़ फिर नई दुनिया अमर लोक में आएंगे. ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಈ ಮೃತ್ಯು ಲೋಕದ ಶರೀರ ಬಿಟ್ಟು ಹೊಸ ಜಗತ್ತು ಅಮರ ಲೋಕಕ್ಕೆ ಬರ್ತೀವಿ. हम पढ़ते ही है नई दुनिया के लिए और कोई ऐसा पाठशाला नहीं है. ನಾವು ಓದ್ತಾ ಇರೋದೇ ಹೊಸ ಜಗತ್ತಿಗೋಸ್ಕರ. ಈ ತರ ಇಡೀ ಜಗತ್ತಲ್ಲೇ, ಇಡೀ ಕಲ್ಪದಲ್ಲೇ ಈ ತರ ಪಾಠಶಾಲೆ ಇಲ್ಲ. ಇಲ್ಲಿ ಭವಿಷ್ಯಕ್ಕೋಸ್ಕರ ಓದೋದು ಈ ಜನ್ಮದಲ್ಲಿ. ಅನೇಕ ಜನ್ಮಕ್ಕೆ ಪದವಿ ಪಡ್ಕೊಳ್ಳೋ ವಿದ್ಯೆ ಯಾವುದೂ ಇಲ್ಲ. जो बहुत दान पुण्य करते हैं राजा के पास जन्म लेते हैं. ದ್ವಾಪರ ಕಲಿಯುಗದಲ್ಲಿ ಯಾರು ತುಂಬಾ ದಾನ ಪುಣ್ಯ ಮಾಡ್ತಾರೋ ಅವರು ರಾಜರ ಹತ್ರ ಜನ್ಮ ತಗೋತಾರೆ. ಅಂದ್ರೆ ರಾಜ್ಕುಮಾರ ಆಗಿ ಜನ್ಮ ತಗೋತಾರೆ, ಮತ್ತೆ ಅವರು ರಾಜರಾಗ್ತಾರೆ. गोल्डन स्पून इन मौत कहा जाता. सतयुग में तुमको मिलता है, कलयुग में भी तो राजाओं के पास जन्म लेते हैं उनको भी मिलता है. फिर यहाँ तो अनेक प्रकार के दुख रहते हैं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲೂ ಸಿಗುತ್ತೆ ಗೋಲ್ಡನ್ ಸ್ಪೂನ್ ಇನ್ ಮೌತ್.
ಕಲಿಯುಗದಲ್ಲೂ ದಾನ ಪುಣ್ಯ ಮಾಡಿದವರು ರಾಜರ ಹತ್ರ ಹೋಗಿ ಜನ್ಮ ತಗೋತಾರೆ. ಬಾಬಾ ಹೇಳ್ತಾರೆ, ಹಣ, ವೈಭವ, ವಿಸ್ತಾರ, ಸಿಂಹಾಸನ ಎಲ್ಲ ಇರ್ಬೋದು, ಆದ್ರೆ ಇಲ್ಲಿ ಅನೇಕ ಪ್ರಕಾರದ ದುಃಖ ಇರುತ್ತೆ. ಸತ್ಯ ತ್ರೇತಾಯುಗದಲ್ಲಿ ದುಃಖದ ಹೆಸರು ಚಿಹ್ನೆನೂ ಇರೋದಿಲ್ಲ. ನೀ ಭವಿಷ್ಯದ 21 ಜನ್ಮಕ್ಕೆ ಕೊಯ್ ದುಃಖ ನಹಿ ಹೋಗ, ಯಾವ ಪ್ರಕಾರದ ದುಃಖನೂ ಇರಲ್ಲ. ಹಂಗಂದ್ರೆ ಏನು ಅನ್ನೋ ಜ್ಞಾನನೂ ಇರಲ್ಲ ಅಲ್ಲಿ. ಕಬಿ ಬಿಮಾರ್ ನಹಿ ಪಡೆಂಗೆ, ಗೋಲ್ಡನ್ ಸ್ಪೂನ್ ಇನ್ ಸ್ವರ್ಗ್. ಬಾಬಾ ಹೇಳ್ತಾರೆ, ಎಂದು ರೋಗಿ ಆಗಲ್ಲ ಅಲ್ಲಿ ನೀವು. ಎಲ್ಲ ಸಂಪತ್ತು ಇರುತ್ತೆ, ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡೇ ಹುಡ್ತೀರಾ. यहाँ है ಅಲ್ಪ ಕಾಲ के लिए राजाई, तुम्हारी 21 ಜನ್ಮೋं के लिए. ಇಲ್ಲಿ ಎಲ್ಲವೂ ಅಲ್ಪ ಕಾಲದ್ದು. ನೋಡಿ, ರಾಜನ್ ಮನೆಯಲ್ಲೇ ಹುಟ್ಟಿದ್ರು, ರೋಗಿಯಾಗಿ ಬೇಗ ಶರೀರ ಬಿಟ್ಟರೆ ಅಲ್ಲಿಗೆ ಮುಗ್ದೋಯ್ತದ. ಇಲ್ಲಿ ಎಲ್ಲವೂ ಅಲ್ಪ ಕಾಲದ್ದು. ನಿಮ್ದು 21 ಜನ್ಮಕ್ಕೆ ಬುದ್ಧಿ ಸೆ ಅಚ್ಚಿ ರೀತಿ ಕಾಮ್ ಲೇನಾ ಹೇ, ಫಿರ್ ಸಮಜಾನಾ ಹೇ. ಫಸ್ಟ್ ನಿಮ್ ಬುದ್ಧಿಯಿಂದ ಚೆನ್ನಾಗಿ ಕೆಲಸ ತಗೊಳ್ಳಿ, ಅಂದ್ರೆ ಚೆನ್ನಾಗಿ ವಿಚಾರ ಮಾಡಿ, ಚೆನ್ನಾಗಿ ತಿಳ್ಕೊಂಡು ಬೇರೆಯವ್ರಿಗೆ ಆಮೇಲೆ ತಿಳಿಸ್ಕೊಡಿ. ऐसा नहीं कि भक्ति मार्ग में राजा नहीं बन सकते, कोई कॉलेज अथवा हॉस्पिटल बनाते उनको भी ऊर्जा मिलता है. ಸತ್ಯ ತ್ರೇತಾಯುಗದಲ್ಲೇ ರಾಜ ಮಹಾರಾಜರಾಗೋದು, ಇನ್ ಬೇರೆ ಯುಗದಲ್ಲಿ ಇಲ್ಲ ಅಂತಿಲ್ಲ. ಸತ್ಯ ತ್ರೇತಾಯುಗದ ರಾಜ ಮಹಾರಾಜರು ಈ ವಿದ್ಯೆಯಿಂದ, ಇಲ್ಲಿ ಸೇವೆಯಿಂದ ಆಗೋದು. ನಾವು ಹೇಳ್ತಾರೆ ಹಂಗಲ್ಲ, ಭಕ್ತಿ ಮಾರ್ಗದಲ್ಲಿ ರಾಜರಾಗಲ್ಲ ಅಂತಲ್ಲ. ಕೆಲವರು ಕಾಲೇಜು, ಹಾಸ್ಪಿಟಲ್ಲು, ಬೇರೆ ಬೇರೆ ಏನೆಲ್ಲ ಸಮಾಜ ಸೇವೆ ಮಾಡ್ತಾರೆ, ಅವರಿಗೂ ರಿಟರ್ನ್ಸ್ ಸಿಗುತ್ತೆ. ಹಾಸ್ಪಿಟಲ್ बनाते दूसरे जन्म में अच्छी तंदुरुस्ती रहेगी. ಯಾರು ಹಾಸ್ಪಿಟಲ್ ಹೆಲ್ತ್ ಸರ್ವಿಸ್ ಮಾಡ್ತಾರೆ, ಹಾಸ್ಪಿಟಲ್ ಕಟ್ಸ್ತಾರೆ, ಅವ್ರದ್ದು ನೆಕ್ಸ್ಟ್ ಜನ್ಮದಲ್ಲಿ ಅವರು ಆರೋಗ್ಯವಾಗಿರ್ತಾರೆ. ಅಂದ್ರೆ ಏನ್ ದಾನ ಮಾಡ್ತಾರೆ ಅದು ರಿಟರ್ನ್. कहते हैं ना, इनको सारी आयु में बुखार भी नहीं हुआ, बड़ी आयु होती है. ಹೇಳ್ತಲ್ಲ, ಇವ್ರ ಜೀವನದಲ್ಲಿ ಯಾವತ್ತೂ ಒಂದು ಜ್ವರನೂ ಬಂದಿಲ್ಲ, ಕೆಮ್ಮು ಬಂದಿಲ್ಲ ಇವರಿಗೆ. ಮತ್ತೆ ತುಂಬಾ 90-100 ವರ್ಷ ಎಲ್ಲ ಬದುಕಿರ್ತಾರೆ. ಬಹು ದಾನ ಆದಿ ಕಿಯಾ, ಹಾಸ್ಪಿಟಲ್ ಆದಿ ಬನಾತೆ ತಬ್ ಆಯು ಬಡ್ತಿ ಹೇ. ಬಾಬಾ ಹೇಳ್ತಾರೆ, ಬಹಳ ದಾನ ಮಾಡಿದರೆ, ಹಾಸ್ಪಿಟಲ್ಗಳು ಮಾಡಿದರೆ, ಅವರ ಆಯುಷು ದೀರ್ಘವಾಗಿರುತ್ತೆ. ಅಂದ್ರೆ ನಿರೋಗಿನೂ ಇರೋದ್ರಿಂದ ಆಯುಷು ದೀರ್ಘವಾಗಿರುತ್ತೆ. ಯಹಾ ತೋ ಯೋಗ ಸೇ ತುಮ್ ಎವರ್ ಹೆಲ್ದಿ ವೆಲ್ದಿ ಬಂತೆ. ಇಲ್ಲಂತೂ ನೀವು ಯೋಗದಿಂದ, ಬಾಬುವರ ನೆನಪಿಂದ ಎವರ್ ಹೆಲ್ತ್ ಎವರ್ ವೆಲ್ತ್ ಸಿಗುತ್ತೆ. ಯೋಗದಿಂದ ನೀವು 21 ಜನ್ಮಕ್ಕೆ ಸರ್ವ ಪ್ರಾಪ್ತಿಗಳನ್ನು ಪಡ್ಕೊತೀರಿ. ಇದು ಬಹುತ್ ಬಡಿ ಹಾಸ್ಪಿಟಲ್, ಬಹುತ್ ಬಡಿ ಕಾಲೇಜ್. ಬಾಬುವರ ಈ ಸೇವಾ ಸ್ಥಾನಗಳೇನಿದೆ, ಇದು ಬಹು ದೊಡ್ಡ ಹಾಸ್ಪಿಟಲ್, ಬಹು ದೊಡ್ಡ ಕಾಲೇಜ್. ದೊಡ್ಡದು ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಂತಲ್ಲ, ಇದು ಅನೇಕ ಆತ್ಮಗಳಿಗೆ ವಿದ್ಯೆ ಕಲಿಸೋ, ಅನೇಕ ಆತ್ಮಗಳಿಗೆ ನಿರೋಗಿ ಮಾಡೋ ಹಾಸ್ಪಿಟಲ್ ವಿತ್ ಕಾಲೇಜ್. आप हर बात अच्छी ರೀತಿ ಸಮಜಾತೆ ಹೇ. ಶಿವಬಾಬಾ ಪ್ರತಿ ಒಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. बाबा कहते, जिसको जहां मजा आए, जहां दिल लगे, वहां जाकर पढ़ाई पढ़ सकते हैं. ऐसा नहीं कि हमारे सेंटर पर आए, इनके पास क्यों जाते, नहीं. जिसको जहां चाहिए वहां जाए. समझ में आता है? ಬಾಬಾ ಹೇಳೋದು, ಮಕ್ಕಳೇ, ಯಾರಿಗೆ ಎಲ್ಲಿ ಖುಷಿ ಇದೆ, ಎಲ್ಲಿ ನಿಮ್ಗೆ ಇಷ್ಟ ಇದೆ, ಅಲ್ಲಿ ಹೋಗಿ ವಿದ್ಯೆ ಓದ್ಬೋದು. ಹಂಗಲ್ಲ, ಇವ್ರು ನಮ್ಮ ಸೆಂಟ್ರಿಗೆ ಬರಬೇಕು, ನನ್ನ ಹತ್ರನೇ ಬರಬೇಕು, ಅವ್ರ ಹತ್ರ ಯಾಕೆ ಹೋಗ್ತಾರೆ, ಹಂಗಿಲ್ಲ. ನೋಡಿ, ಬಾಬಾ ಹೃದಯ ಎಷ್ಟು ವಿಶಾಲವಾಗಿದೆ, ನಮ್ಮ ಹೃದಯ ಹೆಂಗಿದೆ ಅಂತ ನೋಡ್ಕೋಬೇಕಷ್ಟೇನೆ. ನೈ ಜಿಸ್ಕೋ ಜಹಾ ಚಾಹಿಯೇ ವಹಾ ಜಾಯೆ, ಬಾತ್ ತೋ ಏಕ್ ಹಿ ಹೈ. ಮುರಳಿ ಎಲ್ಲ ಸೆಂಟ್ರಲ್ಲೂ ಒಂದೇನೆ. ಯಾರಿಗೆ ಎಲ್ಲಿ ಇಷ್ಟ, ಎಲ್ಲಿ ಹತ್ರ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದ್ರೆ ಇವತ್ತು ಬಹಳ ಬಾರ್ಡರ್ಗಳು ಬಂದ್ಬಿಟ್ಟಿದಾವೆ. ಈಗ ಈ ಸೆಂಟ್ರ್ ನಂದು, ಈ ಏರಿಯಾ ನಂದು, ಅವ್ರು ಅಲ್ಲಿಗೆ ಹೋಗ್ಬಾರ್ದು, ಅಲ್ಲಿಗೆ ಹೋದ್ರೆ ಮತ್ ನನ್ನ ಹತ್ರ ಬರಬಾರ್ದು. ಬಹಳ ವಿಸ್ತಾರದಲ್ಲಿ ಬಹಳಷ್ಟು ಬಾರ್ಡರ್ಗಳು ಬಂದಿದಾವೆ. ಆದ್ರೆ ಬಾಬಾ ಅವ್ರದ್ದು ವಾಸ್ತವಿಕತೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುರಳಿ ತೋ ಪಡ್ಕರ್ ಸುನಾತೆ, ಮುರಳಿ ಯಹಾ ಸೆ ಜಾತಿ, फिर कोई विस्तार से अच्छा समझाते, कोई सिर्फ पढ़कर सुनाते. ಬಾಬಾ ಹೇಳ್ತಾರೆ, ಮುರಳಿ ಎಲ್ಲಿಂದ ಬರುತ್ತೆ ಎಲ್ರಿಗೂ, ಯಾರು ಅವ್ರದ್ದೇನು ಉದ್ಭವ ಮಾಡೋದಲ್ಲ ಇದು. ಎಲ್ಲರಿಗೂ ಮುರಳಿ ಮಧುಬನದಿಂದ ಬರುತ್ತೆ. ಮುರಳಿ ಇಲ್ಲಿಂದ ಹೋಗುತ್ತೆ. ಕೆಲವು ಓದೋರಲ್ಲಿ ಹೇಳೋರಲ್ಲಿ ವ್ಯತ್ಯಾಸ ಇರ್ಬೋದು. ಕೆಲವ್ರು ಮುರಳಿನ ಚೆನ್ನಾಗಿ ಓದಿ ತಿಳಿಸ್ಕೊಡ್ಬೋದು, ಕೆಲವರು ಬರೀ ಓದಿ ರಿಪೀಟ್ ಮಾಡ್ಬೋದು.
भाषण करने वाले अच्छी ललकार करते होंगे, कहाँ भी भाषण हो पहले पहले बताओ। शिव बाबा कहते अपने को आत्मा समझ मुझ बाप को याद करो तो तुम्हारे विक्रम विनाश होंगे और पावन बन पावन दुनिया का मालिक बनेंगे। ಬಾಬಾ ಹೇಳ್ತಾರೆ ಭಾಷಣ ಯಾರು ಚೆನ್ನಾಗಿ ಮಾಡ್ತಾರಲ್ಲ, ಯಾರು ಚೆನ್ನಾಗಿ ತಿಳ್ಕೊತಾರೆ ಅವ್ರು ಚೆನ್ನಾಗಿ ಭಾಷಣ ಮಾಡ್ತಾರೆ. ಎಲ್ಲೇ ಭಾಷಣ ಮಾಡಿ, ಎಲ್ಲೇ ಬಾಬಾ ಅವ್ರ ಸಂದೇಶ ಕೊಡಿ, ಮೊಟ್ಟ ಮೊದಲು ಎಲ್ಲರಿಗೂ ಹೇಳಿ. ಶಿವ್ ಬಾಬಾ ಅವ್ರು ಹೇಳ್ತಾರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನ ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಅವ್ರು ಪಾವನ್ ಬನ್ ಪಾವನ್ ದುನಿಯಾ ಕಾ ಮಾಲೀಕ್ ಬನೆಂಗೆ. ಅವಾಗ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗ್ತೀರಿ. ಇತ್ತು ಸಹಜ ಸಮಜಾತೆ. ಬಾಬಾ ಅವ್ರು ಎಷ್ಟು ಸಹಜವಾಗಿ ತಿಳಿಸ್ಕೊಡ್ತಾರೆ ನೋಡಿ, ಎಷ್ಟು ಸಹಜವಾಗಿ ಎಷ್ಟು ಸರಳವಾಗಿ ತಿಳಿಸ್ಕೊಡ್ತಾರೆ. ಇಲ್ಲಿ ಯಾವ ಬಂಧನನೂ ಇಲ್ಲ. ನಮ್ಮದೇ ಕರ್ಮ ಬಂಧನ, ನಮ್ಮ ಸಂಸ್ಕಾರಗಳ ಬಂಧನ ಬಿಡಿಸ್ಕೋಬೇಕು ಬಿಟ್ರೆ ಇಲ್ಲಿ ಬಾಬಾ ಯಾರಿಗೂ ಯಾವ ಬಂಧನನೂ ಹಾಕಿಲ್ಲ. ಅಚ್ಚ ಒಳ್ಳೆದು. ಮಧುರ ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಶುಭೋದಯ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಹೊರಗಿನ ಬಾಹ್ಯ ವ್ಯರ್ಥ ವಿಚಾರಗಳನ್ನು ಬಿಟ್ಟು ಏಕಾಂತದಲ್ಲಿ ಕುಳಿತು ಬಾಬೂರ ನೆನಪು ಮಾಡೋ ಪರಿಶ್ರಮ ಪಡಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಎದ್ದು ಸ್ನಾನ ಮಾಡಿ, ಬಾಬಾ ಹೇಳ್ತಾರೆ ವಿಚಾರ ಸಾಗರ ಮತನ ಮಾಡಿ, ಹಾಗೂ ನಿಮ್ಮ ಚಾರ್ಟನ್ನು ನೋಡ್ಕೊಳ್ಳಿ. ನಾನು ಇವತ್ತು ಇಡೀ ದಿನ ಎಷ್ಟು ಬಾಬೂರ ನೆನಪಲ್ಲಿದ್ದೆ. ಬಾಬಾ ಹೇಳ್ತಾರೆ ನಿಮ್ಮ ಚಾರ್ಟ್ ನೀವು ನೋಡ್ಕೊಳ್ಳಿ. ಎರಡನೇದು, ಹೇಗೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯಕ್ಕೆ ಮಹತ್ವ ಇದೆ, ಹಾಗೆ ಜ್ಞಾನ ಮಾರ್ಗದಲ್ಲಿ ಬಾಬೂರ ನೆನಪಿಗೆ ಮಹತ್ವ ಇದೆ. ಬಾಬೂರ ನೆನಪಿಂದನೇ ಆತ್ಮ ಎವರ್ ಹೆಲ್ದಿ ಎವರ್ ವೆಲ್ದಿ ಮಾಡ್ಕೋಬೇಕು. ಅಶರೀರಿಯಾಗೋ ಅಭ್ಯಾಸ ಮಾಡಿ. ಯಾಕೆಂದ್ರೆ ಈಗ ಎಷ್ಟು ಬಾಬೋರ್ ನೆನ್ಪು ಮಾಡ್ತಿರೋ ಅದರ ಆಧಾರದ ಮೇಲೆ 21 ಜನ್ಮಕ್ಕೆ ಎವರ್ ಹೆಲ್ತ್ ಎವರ್ ವೆಲ್ತ್ ಸಿಗುತ್ತೆ. ಮತ್ತೆ ಇದು ಸಂಗಮ್ ಯುಗದಲ್ಲಿ ಬಾಬೋರಿಗೆ ಯೋಗದ ಸಹಯೋಗ ಬಹಳ ದೊಡ್ಡ ಸಹಯೋಗ. ಇದು ಅಶರೀರಿಯಾಗೋ ಅಭ್ಯಾಸ ಮಾಡಿ. ವರದಾನ. ಕಂಬೈನ್ಡ್ ರೂಪದ ಸೇವೆಯಿಂದ ಆತ್ಮಗಳನ್ನು ಸಮೀಪ ಸಂಬಂಧದಲ್ಲಿ ತರೋರೆ. ಕಂಬೈನ್ಡ್ ರೂಪದ ಸೇವೆಯಿಂದ ಆತ್ಮಗಳನ್ನು ಸಮೀಪ ಸಂಬಂಧದಲ್ಲಿ ತರೋರೆ ಕಂಬೈನ್ಡ್ ರೂಪಧಾರಿ ಭವ. सिर्फ आवाज द्वारा सेवा करने से प्रजा बनती जा रही है. ಬರೀ ವಾಣಿಯಿಂದ ಶಬ್ದದಿಂದ ಸೇವೆ ಮಾಡೋದ್ರಿಂದ ಪ್ರಜೆಗಳಾಗ್ತಾ ಇದ್ದಾರೆ. लेकिन आवाज से परे स्थिति में स्थित हो फिर आवाज में आओ. ಆದ್ರೆ ನೀವು ಶಬ್ದದಿಂದ ದೂರ ಇರೋ ಸ್ಥಿತಿ ಅಲ್ಲಿ ಸ್ಥಿತ ಆಗಿ, ಅಂದ್ರೆ ಅಶರೀರಿಯಾಗಿ ಮತ್ತೆ ಶಬ್ದದಲ್ಲಿ ಬನ್ನಿ. ಅವ್ಯಕ್ತ ಸ್ಥಿತಿ ಹಾಗೂ ಮತ್ತೆ ಶಬ್ದದಲ್ಲಿ ಬರೋದು. ಈ ತರ ಕಂಬೈನ್ಡ್ ರೂಪದ ಸೇವೆ ವಾರಿಸ್ ಬನಾಯಿಗೆ, ಬಾಬೋರ ಆಸ್ತಿಯ ಹಕ್ಕುದಾರರನ್ನ ತಯಾರು ಮಾಡುತ್ತೆ. ವಾಣಿಯಿಂದ ಸೇವೆ ಮಾಡ್ತೀರಿ, ಇದರಿಂದ ಪ್ರಜೆಗಳಾಗ್ತಾರೆ. ಬಾಬಾ ಹೇಳ್ತಾರೆ ವಾಣಿಯಿಂದ ದೂರ ಇರೋ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮತ್ತೆ ವಾಣಿಯಲ್ಲಿ ಬನ್ನಿ, ಅವ್ಯಕ್ತ ಸ್ಥಿತಿಯಲ್ಲಿದ್ದು ಮತ್ತೆ ಶಬ್ದದಲ್ಲಿ ಬನ್ನಿ. ಈ ತರ ಕಂಬೈನ್ಡ್ ರೂಪದ ಸೇವೆ ವಾರಿಸ್ ಬನಾಯಿಗೆ, ಬಾಬೋರ ಆಸ್ತಿಯ ಹಕ್ಕುದಾರ ಕ್ವಾಲಿಟಿ ಮಕ್ಕಳು ಬರ್ತಾರೆ. आवाज द्वारा प्रभावित हुई आत्माएं अनेक आवाज सुनने से आवागमन में आ जाती है. ನಿಮ್ಮ ಶಬ್ದದಿಂದ ವಾಯ್ಸಿಂದ ಪ್ರಭಾವಿತರಾಗಿ ಬಂದಂತ ಆತ್ಮಗಳು ಅನೇಕ ಶಬ್ದಗಳನ್ನ ಕೇಳ್ತಾರೆ, ಅನೇಕರ ಮಾತುಗಳನ್ನ ಕೇಳ್ತಾರೆ. ಆವಾಗ ಗೊಂದಲದಲ್ಲೂ ಬರ್ತಾರೆ. ಬರೀ ವಾಣಿಯಿಂದ ಜ್ಞಾನಕ್ಕೆ ಬಂದರು ನಾವೇ ಹೇಳ್ತಾರೆ ಅನೇಕ ವಾಯ್ಸ್ ಅನೇಕರ ವಿಚಾರಗಳನ್ನೆಲ್ಲ ಕೇಳ್ತಾರೆ. ಆವಾಗ ಅವರು ಗೊಂದಲದಲ್ಲಿ ಬರ್ತಾರೆ. ಲೇಕಿನ್ ಕಂಬೈನ್ಡ್ ರೂಪಧಾರಿ ಬನ್,
कंबाइंड रूप की सेवा करो, उन पर किसी भी रूप का प्रभाव पड़ नहीं सकता है. ಆದ್ರೆ ನೀವು ಕಂಬೈನ್ಡ್ ರೂಪಧಾರಿಗಳಾಗಿ ಕಂಬೈನ್ಡ್ ರೂಪದ ಸೇವೆ ಮಾಡಿ. ಕಂಬೈನ್ಡ್ ನಾನು ಬಾಬಾ ಕಂಬೈನ್ಡ್ ರೂಪದ ಸೇವೆ, ಅಶರೀರಿಯಾಗಿ ವಾಣಿಯಿಂದ ದೂರ ಇರಿ ಮತ್ತೆ ವಾಣಿಯಲ್ಲಿ ಬನ್ನಿ. ಬಾಬಾ ಹೇಳ್ತಾರೆ ಈ ತರ ಸೇವೆ ಮಾಡಿ. ಆಗ ಅದರಿಂದ ಯಾರು ಬಾಬೋರ್ ಮಕ್ಕಳು ಹುಟ್ಕೊಳ್ತಾರಲ್ಲ ಅವ್ರ ಮೇಲೆ ಯಾವ ರೂಪದ ಪ್ರಭಾವನೂ ಆಗಕ್ಕಾಗಲ್ಲ. ಈಗ ನೋಡಿ ಬರ್ತಾರೆ ಜ್ಞಾನಕ್ಕೆ ಶಬ್ದಕ್ಕೆ ಪ್ರಭಾವಿತರಾಗಿ, ಹಂಗೆ ಅವ್ರಿಗೆ 10 ಜನ 10 ವಿಚಾರ ಹೇಳಿದ್ರೆ ಅದು ಪ್ರಭಾವ ಆಗುತ್ತೆ ಅವರಿಗೆ. ಅದ್ರಲ್ಲಿ ಗೊಂದಲದಲ್ಲೂ ಬರ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ನಾವು ಹೇಳ್ತಾರೆ ನೀವು ಕಂಬೈನ್ಡ್ ಆಗಿದ್ದು ಕಂಬೈನ್ಡ್ ರೂಪದ ಸೇವೆ ಮಾಡಿ, ಅವಾಗ ಯಾರ ಪ್ರಭಾವನೂ ಅವ್ರ ಮೇಲೆ ಆಗೋದಿಲ್ಲ. ಅವರೇ ವಾರಿಸ್ ಕ್ವಾಲಿಟಿ, ಯಾರ ಮಾತು ಯಾರ ಪ್ರಭಾವ ಯಾರ ಜೀವನ ಏನು ಪ್ರಭಾವ ಆಗೋದಿಲ್ಲ ಅವ್ರ ಮೇಲೆ. स्लोगन, साधनों में बेहद की वैराग्य वृत्ति की साधना मर्ज होने न दो. ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ್ ಆಗಕ್ಕೆ ಬಿಡಬೇಡಿ. ಅಂದ್ರೆ ಸಾಧನಗಳ ಹಿಂದೆ ಹೋಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ್ ಆಗ್ಬಿಡ್ಬಾರ್ದು, ಮುಚ್ಚು ಹೋಗ್ಬಿಡ್ಬಾರ್ದು. ಅದು ಅವ್ಯಕ್ತ ಇಶಾರೆ, ಸದಾ ಹರ್ಷಿತವಾಗಿರ್ಲಿಕ್ಕೆ ತನ್ನ ನೇಚರನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲರಾಗಿ. ಯಾರು ಸಹನಶೀಲ ಮಕ್ಕಳು अपनी सहनशीलता की शक्ति से कैसे भी कठोर संस्कार वालों को, कैसे भी कठिन कार्य को शीतल बना देते हैं. ಬಾಬಾ ಹೇಳಿದ್ರು ಯಾರು ಸಹನಶೀಲವಾದ ಮಕ್ಕಳು ತನ್ನ ಸಹನಶೀಲತೆಯ ಶಕ್ತಿಯಿಂದ ಎಂತಹದೇ ಕಠೋರ ಸಂಸ್ಕಾರದವರನ್ನು ಎಂತಹದೇ ಕಠಿಣ ಕಾರ್ಯವನ್ನು ಶೀತಲ ಮಾಡ್ತಾರೆ, ಅಂದ್ರೆ ಸಹಜವಾಗಿ ಮಾಡ್ತಾರೆ. ಸಹನಶೀಲತೆಯ ಗುಣ ಇರೋರು ಗಂಭೀರವಾಗೂ ಇರ್ತಾರೆ. ಅವ್ರ ಗೆಹರಾಯಿನೇ ಜಾಯಿಗ, ಪ್ರತಿ ಒಂದು ಮಾತಿನ ಆಳದಲ್ಲಿ ಹೋಗ್ತಾರೆ. ಅವ್ರೆಂದು ಗಾಬರಿ ಆಗೋದಿಲ್ಲ. ಆಳದಲ್ಲಿ ಹೋಗೋದ್ರಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಯಾವುದೇ ಮಾತು ನೋಡಿ ಗಾಬರಿ ಆಗಲ್ಲ, ಆ ಮಾತಿನ ವಿಚಾರದ ಆಳದಲ್ಲಿ ಹೋಗ್ತಾರೆ. ಅವರು ಗಂಭೀರತೆಯ ಗುಣನೂ ಇರುತ್ತೆ ಸಹನಶೀಲತೆ ಇರೋವರಿಗೆ. ಸಹನಶೀಲತೆ ಎಲ್ಲದೂ ಸಹಜನೂ ಮಾಡುತ್ತೆ. ಕಠಿಣ ಕಠೋರ ಸಂಸ್ಕಾರದವರು ಸರಳ ಆಗ್ತಾರೆ. ಅಷ್ಟು ಸಹನಶೀಲತೆಯ ಶಕ್ತಿ, ಸಹನಶೀಲ ಮಕ್ಕಳ ಪ್ರಭಾವ ಈ ತರ ಇರುತ್ತೆ. ಇಡೀ ಮುರುಳಿ ಸಾರಾಂಶ, ಪಾವನ ಆಗಕ್ಕೆ ಏಕಮಾತ್ರ ಉಪಾಯ ಬಾಬೋರ ನೆನಪು. ಬಾಬೋರ ನೆನಪಲ್ಲಿರೋ ಪರಿಶ್ರಮ ಎಷ್ಟು ಪಡ್ತಿರೋ ಇದೇ ನಿಮ್ಗೆ ಅಂತ್ಯದಲ್ಲಿ ಉಪಯೋಗಕ್ಕೆ ಬರುತ್ತೆ. ಇದನ್ನ ಬಿಟ್ಟು ಇನ್ಯಾವುದೂ ಅಂತ್ಯದಲ್ಲಿ ಉಪಯೋಗಕ್ಕೆ ಬರಲ್ಲ. ಎಲ್ಲ ವ್ಯರ್ಥ ವಿಚಾರಗಳನ್ನ ಬಿಟ್ಟು ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡಿ. ಇಷ್ಟು ಪ್ರೀತಿಯ ತಂದೆನ ಕಡಿಮೆ ಪಕ್ಷ 8 ಗಂಟೆ ಆದರೂ ನೆನಪು ಮಾಡಬೇಕು. ನಿಮ್ಮ ಚಾರ್ಟ್ ನೀವು ಬರೀರಿ. ಮತ್ತೆ ಎಷ್ಟು ಆತ್ಮ ಸ್ಮೃತಿಯಲ್ಲಿ ಇರ್ತಿರೋ ಅಷ್ಟು ಭವಿಷ್ಯದ ತಿಲಕ ಸಿಗುತ್ತೆ, ಅಂದ್ರೆ ಸಿಂಹಾಸನನು ಸಿಗುತ್ತೆ. ಅದರಿಂದ ಆತ್ಮ ಅವಿನಾಶಿ ಸ್ಮೃತಿಯಲ್ಲಿರೋ ಪ್ರಾಕ್ಟೀಸ್ ಮಾಡಿ. ಈ ತರ ವಿದ್ಯೆ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಈಗ ಓದೋದು ಜನ್ಮ ಜನ್ಮಾಂತರಕ್ಕೆ ಪದವಿಯನ್ನ ಪಡ್ಕೊಳ್ಳೋದು. ಈ ವಿದ್ಯೆಗೆ ಯಾವುದೇ ಬಂಧನ ಇಲ್ಲ. ಯಾರು ಎಲ್ಲಿ ಬೇಕಾದ್ರೂ ಓದ್ಬೋದು ಈ ವಿದ್ಯೆನ. ನೀವು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಇಲ್ಲ. ಯಾರಿಗೆ ಎಲ್ಲಿ ಈಸಿ ಅಲ್ಲಿಗೆ ಹೋಗ್ತಾರೆ. ಯಾರು ಇನ್ನೊಂದು ಊರಿಗೆ ದಿನ ಹೋಗಕ್ಕಾಗುತ್ತಾ? ಯಾವಾಗೋ ಹೋಗಿರ್ತಾರೆ, ಹೋಗ್ತಾರೆ. ಯಾರಿಗೂ ಬಂಧನ ಹಾಕ್ಬೇಡಿ. ಮುರುಳಿ ಎಲ್ಲಿಂದ ಬರುತ್ತೆ? ಎಲ್ರಿಗೂ ಮಧುಬನದಿಂದ ಬರುತ್ತೆ. ಮುರುಳಿ ಓದೋರಲ್ಲಿ ವ್ಯತ್ಯಾಸ ಇರ್ಬೋದು, ಆದ್ರೆ ಮುರುಳಿ ಬಾಬೋರ್ದೆ. ಅದರಿಂದ ನಾವು ಹೇಳ್ತಾರೆ ಯಾವ ಸೆಂಟ್ರಿಗಾರು ಹೋಗಿ ಮುರುಳಿನ ಕೇಳ್ಬೋದು. ಇಲ್ಲಿ ಯಾವುದೇ ಬಂಧನ ಇಲ್ಲ. ಶಬ್ದದಲ್ಲಿ ಬನ್ನಿ, ಶಬ್ದದಿಂದ ದೂರ ಇರೋ ಅಭ್ಯಾಸ ಮಾಡಿ. ಪ್ರಜೆಗಳನ್ನು ತಯಾರು ಮಾಡಕ್ಕೂ ವಾರಿಸ್ ಕ್ವಾಲಿಟಿ ತಯಾರು ಮಾಡೋರ್ ಮೇಲೆ ಆಧಾರಿತವಾಗಿದೆ. ಸಾಧನಗಳ ಹಿಂದೆ ಹೋಗಿ ನಿಮ್ಮ ಸಾಧನೆ ವೈರಾಗ್ಯ ವೃತ್ತಿ ದೇಹದಿಂದ ಮರ್ಜ್ ಆಗದೆ ಇರಲಿ. ಓಂ ಶಾಂತಿ.